ಮಂತ್ಲಿ ಮುಟ್ಟಾಗಲ್ಲ ಅಂತ ಹೇಳಿ ರೆಗ್ಯುಲರ್ ಆಗಿ ಮಾತ್ರೆಗಳನ್ನ ಕೊಡ್ತಾರೆ ಸರಿ ಮಾಡ್ಲಿಕ್ಕೆ. ಹೋಮಿಯೋಪತಿಯಲ್ಲಿ ಯಾವ ರೀತಿ ಚಿಕಿತ್ಸೆ ಇದೆ? ಹೋಮಿಯೋಪತಿನಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಗೆ ರೂಟ್ ಕಾಸ್ ನ ಕಂಡಿಡಿದು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಹೋಮಿಯೋಪತಿ ಮೆಡಿಸಿನ್ ತಗೊಂಡಾಗ ಸ್ವಲ್ಪ ನಿಧಾನ ಚಿಕಿತ್ಸೆ. ಇಮಿಡಿಯೇಟ್ ನಾವು ಹೋಮಿಯೋಪತಿ ಮೆಡಿಸಿನ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಈಗ ಅಲೋಪತಿನ ಸ್ಟಾಪ್ ಮಾಡಿ ತಗೊಳ್ಬೇಕಾ ಅಥವಾ ಕಂಟಿನ್ಯೂ ಮಾಡಬೇಕಾ, ಹೇಗೆ? ಇದನ್ನ ಸ್ಟಾಪ್ ಮಾಡಿ ನಮ್ದು ತಗೊಳ್ಳಿ ಅಂತ ಹೇಳೋದಿಲ್ಲ. ಬ್ಯಾಂಗ್ಳೂರ್ನಲ್ಲಿ ಬಹಳಷ್ಟು ಹೋಮಿಯೋಪತಿ ಕ್ಲಿನಿಕ್ಗಳಿವೆ. ಅದರಲ್ಲಿ ಪ್ರೊವೈಟಲ್ ಹೆಲ್ತ್ ಕ್ಲಿನಿಕ್ ಸ್ಪೆಷಲ್ ಯಾಕೆ? ನಮ್ಮಲ್ಲಿ ನಿಮಗೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಜೊತೆಗೆ ನಾವು ನಿಮಗೆ ಎಸ್ಥೆಟಿಕ್ ಟ್ರೀಟ್ಮೆಂಟ್ಸ್ ಕೂಡ ಕೊಡ್ತೀವಿ. ಆ್ಯಂಡ್ ವಿ ಆರ್ ವೆರಿ ಸ್ಪೆಷಲೈಸ್ಡ್ ಇನ್ ಡಿಟೆಕ್ಟಿಂಗ್ ಕಾನ್ಸ್ಟಿಟ್ಯೂಷನಲ್. ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿ ಕನ್ನಡ ಹೆಲ್ತ್ಗೆ ಸ್ವಾಗತ. ಇವತ್ತು ಪ್ರತಿಯೊಬ್ಬ ಹೆಣ್ಮಕ್ಳು PCOD ಮತ್ತು ಥೈರಾಯ್ಡ್ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಈ ಎಲ್ಲ ಸಮಸ್ಯೆಗಳಿಗೆ ಹೋಮಿಯೋಪತಿಯಲ್ಲಿ ಯಾವ ರೀತಿಯ ಚಿಕಿತ್ಸೆ ಇದೆ ಅಂತ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗಿರ್ತಾರೆ ಪ್ರೊವೈಟಲ್ ಹೆಲ್ತ್ ಹೋಮಿಯೋಪತಿ ಅಂಡ್ ಎಸ್ಥೆಟಿಕ್ ಕ್ಲಿನಿಕ್ನ ಡಾಕ್ಟರ್ ಶಿಲ್ಪಾ ವಿಕಾಸ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇವರು ಸೀನಿಯರ್ ಕನ್ಸಲ್ಟೆಂಟ್ ಮತ್ತೆ ಕಾಸ್ಮೆಟಾಲಜಿಸ್ಟ್ ಕೂಡ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ಡಾಕ್ಟ್ರೆ, ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ, ಈ ಒಂದು PCOD ಸಮಸ್ಯೆಗಳು ಆಗೋದಕ್ಕೆ ಕಾರಣ ಏನು ಅಂತ ಹೇಳಿ. PCOD ಅಂತಂದ್ರೆ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ, PCOD ಅಂತ ಹೇಳಿದಾಗ ಇಲ್ಲಿ ಓವೆರೀಸ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಅಂದ್ರೆ ಅಂಡಾಶಯದಲ್ಲಿ ನೀರ್ಗುಳ್ಳೆಗಳು ಕಾಣಿಸ್ಕೊಳ್ಳುವಂಥದ್ದು, ಅದು PCOD ಅಂತ ಹೇಳ್ತೀವಿ. ಸೊ ಕೆಲವ್ರಿಗೆ ಬೈಲ್ಯಾಟ್ರಲ್ ಅಂಡ್ ಯೂರಿಲ್ಯಾಟ್ರಲ್ ಅಂತ ಕರಿತೀವಿ. ಅಂದ್ರೆ ಒಂದು ಕಡೆ ಅಂಡಾಶಯದಲ್ಲಿರುತ್ತೆ, ಇಲ್ಲಾಂದ್ರೆ ಎರಡೂ ಕಡೆ ಕಾಣಿಸ್ಕೊಳ್ಳುತ್ತೆ PCOD. ಸೊ ಇದಕ್ಕೆ ಕಾರಣಗಳು ಅಂತ ಹೇಳಿದಾಗ ಈ ನಡುವೆಯಿಂದ ನಾವು ನೋಡ್ತಿರೋದು, ಅಂದ್ರೆ ನಮ್ಮ ಕ್ಲಿನಿಕ್ ಅಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು ಹೇಗೆ ಅಂತಂದ್ರೆ, ಚಿಕ್ಕ ಅಂದ್ರೆ ಇವಾಗ ಮೆನಾರ್ಕಿ ಆಗಿರ್ತಾನೆ, ಫಸ್ಟ್ ಟೈಮ್ ಮೆನ್ಸಸ್ ಬಂದಿರುತ್ತೆ, ಬಟ್ ಆಫ್ಟರ್ 6 months 1 year ದೇ ಗೆಟ್ ಡಯಾಗ್ನೋಸ್ಡ್ ವಿತ್ PCOD. ಅಂದ್ರೆ 13 ವಯಸ್ಸಿಗೆ ಅಥವಾ 15 ವಯಸ್ಸಿಗೆನೆ ನಾವು PCOD ನೋಡ್ತಾ ಇದ್ದೀವಿ. ಅಂಡ್ ಇದು ಯಾವ ಕಾರಣಕ್ಕೆ ಅಂತಂದ್ರೆ, ಒಂದು ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಯಾಕೆಂದ್ರೆ ಇವಾಗಿಂದು ಹೊರಗಡೆ ತಿನ್ನೋವಂಥದ್ದು ಜಾಸ್ತಿ. ಅಂದ್ರೆ ಈ ಪಿಜ್ಜಾ, ಬರ್ಗರ್ಸ್ ಇರ್ಬೋದು, ಅಡಿಕ್ಟಿವ್ಸ್, ಪ್ರಿಸರ್ವೇಟಿವ್ಸ್ ಇದೆಲ್ಲ ಜಾಸ್ತಿ ಆ್ಯಡ್ ಮಾಡ್ತಿರ್ತಾರೆ. ಸೊ ಹೊರಗಡೆ ಮಕ್ಕಳಿಗೆ ಜಾಸ್ತಿ ಯಾರು ಊಟ ಕೊಡ್ತಿರ್ತಾರೆ, ಅದಕ್ಕೆ ಕೊಡಿಸ್ತಿರ್ತಾರೆ, ಈ ಥರದವರಿಗೆ ಈ ಸಮಸ್ಯೆಗಳು ಜಾಸ್ತಿ ಕಾಣಿಸ್ತಿರುತ್ತೆ. ಆ್ಯಂಡ್ ನೋ ಫಿಸಿಕಲ್ ಆಕ್ಟಿವಿಟಿ, ಅಂದರೆ ಒಂದೇ ಕಡೆ ಕುತ್ಕೊಂಡು ಮೊಬೈಲ್ ನೋಡಿಕೊಂಡು ಜಾಸ್ತಿ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಇವಾಗಿನ ಮಕ್ಕಳಲ್ಲಿ. ಸೊ ಅದರಿಂದನೂ ಕೂಡ ಒನ್ ಆಫ್ ದ ರೀಸನ್ ಅಂತ ಹೇಳ್ಬೋದು. ಅಂದರೆ ಚಿಕ್ಕ ಮಕ್ಕಳಲ್ಲಿ ಕಾಣಿಸ್ಕೊಳ್ತಿರೋದು ಇದು ಒನ್ ಆಫ್ ದ ರೀಸನ್ ಅಂತ ಹೇಳ್ತೀವಿ. ಆ್ಯಂಡ್ ಇನ್ನು ವೆನ್ ಇಟ್ ಕಮ್ಸ್ ಟು ಲೈಕ್ ಏಜ್ ಗ್ರೂಪ್ ಆಫ್ 20s ಇಂದ 30s ಅಲ್ಲಿ PCOD ಕಾಣಿಸ್ಕೊಳ್ಳುವಂಥದ್ದು, ದಿಸ್ ಈಸ್ ಮೇನ್ಲಿ ಬಿಕಾಸ್ ಆಫ್ ಹೆರಿಡಿಟ್ರಿ ಅಂತ ಹೇಳ್ತೀವಿ. ಅಂದರೆ ಅವರಿಗೆ ಫ್ಯಾಮಿಲಿನಲ್ಲಿ ಬಂದಿರಬೇಕು, ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ ಒಂದು. ಇನ್ನೊಂದು ಮೇಜರ್ಲಿ ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಅಂದರೆ ನಿಮಗೆ ಅಂಡಾಶಯದಲ್ಲಿ ಅಥವಾ ಗರ್ಭಕೋಶದಲ್ಲಿ ಫೀಮೇಲ್ ಆರ್ಗನ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಿರೋಂತಹ ಹಾರ್ಮೋನ್ಸ್ ಕರೆಕ್ಟ್ ಆಗಿ ಉತ್ಪತ್ತಿ ಆಗ್ತಿಲ್ಲ. ಅಂಡ್ ಕೆಲವು ಸತಿ ಏನಾಗುತ್ತೆ, PCOD ರಿಲೇಟೆಡ್ ವಿತ್ ಥೈರಾಯ್ಡ್, ಅಂದ್ರೆ ಥೈರಾಯ್ಡ್ ಹಾರ್ಮೋನ್ಸ್ ಫ್ಲಕ್ಚುಯೇಷನ್ ಕೂಡ ಇದ್ದಾಗ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ನಾವು ನೋಡ್ತೀವಿ PCOD ಕೂಡ ಕಾಣಲ್ಲ. PCOD ಲಕ್ಷಣಗಳು ಪ್ರಾರಂಭದಲ್ಲಿ ಹೇಗಿರುತ್ತೆ ಅಂತ ಹೇಳಿ, ಯಾಕಂದ್ರೆ ಹೇಳಿದ್ರೆ ಇವತ್ತು ಬಹಳಷ್ಟು ಒಂದು ಚಿಕ್ಕ ವಯಸ್ಸಿನಲ್ಲೇ ಹೆಣ್ಮಕ್ಳು ಋತುಮತಿಯರಾಗ್ಬಿಡ್ತಾರೆ. ಸೊ PCOD ಬಂದಿದೆ ಅಂತ ಹೇಳಿದ್ರೆ ಅದರ ಲಕ್ಷಣಗಳು ನಮ್ಗೆ ಹೇಗೆ ಕಂಡು ಬರುತ್ತೆ? ನೋಡಿ, ಮೇನ್ ಸಿಂಪ್ಟಮ್ ಆಫ್ PCOD ಅಂತ ಅಂದ್ರೆ ನಿಮ್ಗೆ ಇರ್ರೆಗ್ಯುಲರ್ ಮೆನ್ಸಸ್ ಅಂತ ಕರಿತೀವಿ. ಅಂದ್ರೆ ಅವರಿಗೆ ಮಂತ್ಲಿ ಕರೆಕ್ಟ್ ಆಗಿ ಮೆನ್ಸಸ್ ಆಗ್ತಿರೋದಿಲ್ಲ. 3 months once, 6 months once ಆ ಥರ ಇರುತ್ತೆ. ಅಂಡ್ ಒಂದ್ಸತಿ ಮೆನ್ಸಸ್ ಆದಾಗ ಏನಾಗುತ್ತೆ ಪ್ರಾಬ್ಲಮ್ಮು, ಅವ್ರಿಗೆ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಇಟ್ ಇಸ್ ಕಮಿಂಗ್ ವೆರಿ ಡಿಲೇಡ್ ಮೆನ್ಸಸ್, ಅದಕ್ಕೆ ಏನಾಗುತ್ತೆ ಅವ್ರಿಗೆ ಬ್ಲೀಡಿಂಗ್ ಕೂಡ ಜಾಸ್ತಿ ಇರುತ್ತೆ. ಸೊ ಇದು ಒನ್ ಆಫ್ ದ ಮೇನ್ ಸಿಂಪ್ಟಮ್ ಅಂತ ಹೇಳ್ತೀವಿ. ಇನ್ನೊಂದು ಅವರಿಗೆ ಆನೋವ್ಯುಲೇಟರಿ ಸೈಕಲ್ಸ್ ಅಂತ ಕರಿತೀವಿ. ಆನೋವ್ಯುಲೇಟರಿ ಸೈಕಲ್ಸ್ ಅಂದ್ರೆ ಇದು ಮೆನ್ಸಸ್ ಇರ್ರೆಗ್ಯುಲರ್ ಇರುತ್ತೆ, ಜೊತೆಗೆ ಏನಾಗುತ್ತೆ ಅಂತಂದ್ರೆ ಓವ್ಯುಲೇಷನ್ ಆಗ್ತಿರೋದಿಲ್ಲ. PCOD ನಲ್ಲಿ ಅದೇ ಮೇನ್. ಸೊ ಆನೋವ್ಯುಲೇಟರಿ ಸೈಕಲ್ ಇಸ್ ಒನ್ ಆಫ್ ದ ಮೇನ್ ಸಿಂಪ್ಟಮ್ ಅಂತ ಹೇಳ್ತೀವಿ. ಇದರ ಜೊತೆಗೆ ಒಬೆಸಿಟಿ ಅಂತ ಹೇಳ್ತೀವಿ. ಒಬೆಸಿಟಿ ಅಂದ್ರೆ ದೇಹ ತೂಕ ಜಾಸ್ತಿ ಆಗುತ್ತೆ ಅವರಿಗೆ. ಸೊ ದೇಹ ತೂಕ ಜಾಸ್ತಿ ಆದಾಗ ಅವ್ರು ಎಷ್ಟೇ ಡಯಟ್ ಮಾಡಲಿ, ಎಷ್ಟೇ ಎಕ್ಸಸೈಸಸ್ ಮಾಡಿದ್ರು ಕೂಡ ಅವರಿಗೆ
ವೆಯ್ಟ್ ಗೇನ್ ಜಾಸ್ತಿ ಇರುತ್ತೆ. ಇದು ಒನ್ ಆಫ್ ದ ಮೇನ್ ಸಿಂಪ್ಟಮ್ ಅಂತ ಹೇಳ್ಬೋದು. ಇದರ ಜೊತೆಗೆ ಕೂದಲು ಉದುರುವಂಥದ್ದು ಮತ್ತೆ ಚರ್ಮದಲ್ಲಿ ಬದಲಾವಣೆ ಅಂತ ಹೇಳ್ತೀವಿ. ಅಂದ್ರೆ PCOD ಇದ್ದಂಥವ್ರಿಗೆ ನಾವು ಸಾಕಷ್ಟು, ಅಂದ್ರೆ ಇವಾಗ 5 years 10 years ಆಫ್ PCOD ಈ ತರ ಎಲ್ಲ ಹಿಸ್ಟ್ರಿ ಇದ್ದವ್ರಿಗೆ ಫಿಮೇಲ್ ಟೈಪ್ ಬಾಲ್ಡ್ನೆಸ್ ನಾವು ನೋಡ್ತೀವಿ. ಅಂದ್ರೆ ಕೂದಲು ಉದುರೋದು ಜಾಸ್ತಿ ಇರುತ್ತೆ, ಹೇರ್ ಥಿನ್ನಿಂಗ್ ಅಂತ ಹೇಳ್ತಾರೆ, ಹೇರ್ ಫಾಲ್ ಆಗುತ್ತೆ, ಗ್ರೋತ್ ಇರ್ತಾ ಇರೋದಿಲ್ಲ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಒನ್ ಆಫ್ ದ ಮೇನ್ ಸಿಂಪ್ಟಮ್ ಹೇಳ್ಬೋದು. ಜೊತೆಗೆ ಚರ್ಮದಲ್ಲಿ ಚೇಂಜಸ್ ಅಂದ್ರೆ ಆಕ್ನೆ ಇರ್ಬೋದು ಅಥವಾ ಅವ್ರಿಗೆ ಪಿಗ್ಮೆಂಟೇಷನ್ಸ್ ಆಗುವಂಥದ್ದು. ಯಾಕೆಂದ್ರೆ PCOD ನಲ್ಲಿ ಏನಾಗುತ್ತೆ, ನಿಮ್ಗೆ ಹಾರ್ಮೋನಲ್ ವೇರಿಯೇಷನ್ಸ್ ಇರೋದ್ರಿಂದ ಕತ್ತ ಸುತ್ತನೂ ಕಪ್ಪಗಾಗುವಂಥದ್ದು ಇರ್ಬೋದು, ಅಥವಾ ಅವರಿಗೆ ಮುಖದ ಮೇಲೆ ಜಾಸ್ತಿ ಪಿಗ್ಮೆಂಟೇಷನ್ಸ್ ಕಾಣಿಸುವಂಥದ್ದು ಇರ್ಬೋದು, ಜೊತೆಗೆ ಆಕ್ನಿ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಸೊ ದೀಸ್ ಆರ್ ಆಲ್ಸೋ ಮೇನ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅಂಡ್ PCOD ಇನ್ನೊಂದು ಮೇನ್ ಏನು ಅಂತಂದ್ರೆ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ, ಒನ್ ಆಫ್ ದ ಮೇನ್ ಸಿಂಪ್ಟಮ್. ಯಾಕೆಂದ್ರೆ PCOD ಇದ್ದಂಥವರಿಗೆ ಎಸ್ಪೆಷಲಿ ಮದುವೆ ಆದ ನಂತರ ಕನ್ಸೆಪ್ಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಇದು ಒನ್ ಆಫ್ ದ ಮೇನ್ ಸಿಂಪ್ಟಮ್ ಅಂತ ಹೇಳ್ಬೋದು. ನಾವೀಗ ಚಿಕಿತ್ಸೆಗಳ ಬಗ್ಗೆ ಮಾತನಾಡೋದಾಯ್ತು ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಈಗ PCOD ಸಮಸ್ಯೆಗಳಿರುವಂತಹ ಹೆಣ್ಮಕ್ಳಿಗೆ ಮಂತ್ಲಿ ಮುಟ್ಟಾಗಲ್ಲ ಅಂತ ಹೇಳಿ ರೆಗ್ಯುಲರ್ ಆಗಿ ಮಾತ್ರೆಗಳನ್ನ ಕೊಡ್ತಾರೆ ಸರಿ ಮಾಡ್ಲಿಕ್ಕೆ. ಅದು ಬಹಳಷ್ಟು ಹಿಂಸೆ ಆಗುತ್ತೆ, ಯಾಕಂದ್ರೆ ನಾವು ಸರಿಯಾಗಿ ಪ್ರತಿದಿನ ಮಾತ್ರೆಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಸೊ ಈಗ ನಮ್ಮ ಹೆಣ್ಮಕ್ಳು ಶಾಶ್ವತ ಪರಿಹಾರ ಬೇಕು ಅಂತ ಬಯಸ್ತಾರೆ. ಹೋಮಿಯೋಪತಿಯಲ್ಲಿ ಯಾವ ರೀತಿ ಚಿಕಿತ್ಸೆ ಇದೆ ನೋಡಿ, PCOD ನಲ್ಲಿ ಯೂಶಲಿ ಇದು 21 days ಹಾರ್ಮೋನಲ್ ಮೆಡಿಸಿನ್ಸ್ ಕೊಡ್ತಾರೆ. ಯಾಕೆಂತಂದ್ರೆ ಅದು ಮೆನ್ಸಸ್ ಮಂತ್ಲಿ ಕರೆಕ್ಟ್ ಆಗಿ ಬರ್ತಿರೋದಿಲ್ಲ ಅಂತ. ಸೊ ಒನ್ಸ್ ಅದು ಟ್ಯಾಬ್ಲೆಟ್ ಸ್ಟಾಪ್ ಮಾಡಿದ ತಕ್ಷಣ ಅವರಿಗೆ ಮೆನ್ಸಸ್ ಬರುತ್ತೆ. ಬಟ್ ಇದು ಪ್ಯೂರ್ಲಿ ಹಾರ್ಮೋನಲ್ ಥೆರಪಿ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ, ಹಾರ್ಮೋನ್ಸ್ ತಗೊಂಡಾಗ ಅಂತಂದ್ರೆ ಒಂದು ಮೇನ್ ಇದು ಅಂತಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಲ್ರೆಡಿ ಇರುತ್ತೆ, ಇದರಿಂದ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಸೊ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರೋದ್ರಿಂದಾನೇ ನಾವು ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಬೇಡ ಅಂತ ಹೇಳ್ತೀವಿ. ಸೊ ಹೋಮಿಯೋಪತಿನಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಗೆ ರೂಟ್ ಕಾಸ್ನ ಕಂಡಿಡಿದು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಹೋಮಿಯೋಪತಿನಲ್ಲಿ ನಾವು ಟ್ರೀಟ್ಮೆಂಟ್ ಕೊಡೋದು ಯಾವ ಥರ ಅಂತಂದರೆ, ಒಂದು ಡೀಟೇಲ್ಡ್ ಕೇಸ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಸೊ ಅದರ ಜೊತೆಗೆ ನಾವು ಕಾನ್ಸ್ಟಿಟ್ಯೂಷನಲ್ ಥೆರಪೀಸ್ ಅಂತ ಕೊಡ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ಸೇ ಫಾರ್ ಎಕ್ಸಾಂಪಲ್ 10 ಜನ PCOD ಬರ್ತಾರೆ ನಮ್ಮ ಹತ್ರ ಕೇಸಸ್ಸು. ಸೊ 10 ಜನಕ್ಕೂ ನಾವು ಒಂದೇ ಥರ ಟ್ರೀಟ್ಮೆಂಟ್ ಕೊಡೋದಿಲ್ಲ, ಅಂದರೆ ಒಂದೇ ಮೆಡಿಕೇಶನ್ಸ್ ಇರೋದಿಲ್ಲ. ಇಟ್ ಡಿಪೆಂಡ್ಸ್ ಆನ್ ಈಚ್ ಆ್ಯಂಡ್ ಎವ್ರಿ ಪೇಷಂಟ್ದು ಇಂಡಿವಿಜುವಲೈಸೇಷನ್ ಅಂತ ಹೇಳ್ತೀವಿ, ಮತ್ತೆ ಅವರ ಸಿಂಪ್ಟಮ್ಸು ಮತ್ತೆ ಕಾಸ್ ಆಫ್ ದ ಡಿಸೀಸ್ ಬೇರೆ ಇರುತ್ತೆ ಅವರಿಗೆ. ಸೊ ಇದನ್ನೆಲ್ಲ ನೋಡ್ಕೊಂಡು ನಾವು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಕೊಡ್ತೀವಿ ಅವರಿಗೆ. ಇದರ ಜೊತೆಗೆ ಸಿಂಪ್ಟಮ್ಯಾಟಿಕಲಿ ನಾವು ಸಿಂಪ್ಟಮ್ ಬೇಸ್ಡ್ ಮೆಡಿಸಿನ್ಸ್ ಅಂತಾನು ಕೂಡ ಕೊಡ್ತೀವಿ. ಅಂದ್ರೆ ಅವರಿಗೆ ಇವಾಗ ಕೆಲವ್ರಿಗೆ ಏನಾಗುತ್ತೆ, ಆಕ್ನೆ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ, ಇಲ್ಲ ವೆಯ್ಟ್ ಗೇನ್ ಜಾಸ್ತಿ ಆಗ್ತಿರ್ತಾರೆ, ಅಥವಾ ಇರೆಗ್ಯುಲರ್ ಮೆನ್ಸಸ್, ಬ್ಲೀಡಿಂಗ್ ಜಾಸ್ತಿ ಇರುತ್ತೆ, ಮತ್ತೆ ಡಿಸ್ಮೆನೋರಿಯಾ ಅಂತೀವಿ, ಅಂದ್ರೆ ಬ್ಲೀಡಿಂಗ್ ಆಗ್ತಿರುವಾಗ ತುಂಬಾ ಹೊಟ್ಟೆ ನೋವು ಆ ಥರ ಇರುವಂಥದ್ದು. ಸೊ ಇದು ಎಲ್ಲಾನು ಕೂಡ ನಾವು ಸಿಂಪ್ಟಮ್ ಬೇಸ್ಡ್ ಟ್ರೀಟ್ಮೆಂಟ್ ಕೂಡ ಕೊಡ್ತೀವಿ. ಸೊ ಸಿಂಪ್ಟಮ್ಯಾಟಿಕ್ ಬೇಸ್ಡ್ ಮೆಡಿಕೇಶನ್ಸ್ ಕೂಡ ಹೋಮಿಯೋಪತಿನಲ್ಲಿ ಇರುತ್ತೆ. ಒಂದು ಮೇನ್ ಇಲ್ಲಿ ಏನಂತಂದ್ರೆ, ನಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ ಹಾರ್ಮೋನ್ ಉತ್ಪತ್ತಿಯಾಗಿ ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋದು ನ್ಯಾಚುರಲಿ ರೆಕ್ಟಿಫೈ ಆಗೋದಕ್ಕೆ ಅಂತ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಕೊಡ್ತೀನಿ. ಸೊ ಅದರಿಂದ ಏನಾಗುತ್ತೆ, ಅವ್ರಿಗೆ ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಇಲ್ದಿರ ನಿಮ್ಗೆ PCOD ಗುಣ ಆಗೋ ಚಾನ್ಸಸ್ ತುಂಬಾ ಹೈ ಇರುತ್ತೆ ಅಂತ ಹೇಳ್ಬೋದು. ಮತ್ತೆ ಮೇಡಮ್, ಹೋಮಿಯೋಪತಿ ಮೆಡಿಸಿನ್ ತಗೊಂಡಾಗ ಸ್ವಲ್ಪ ನಿಧಾನ ಚಿಕಿತ್ಸೆ ಅಥವಾ ಗುಣ ಆಗುವಂಥದ್ದು ತುಂಬಾ ನಿಧಾನ, ರಿಸಲ್ಟ್ ನಿಧಾನ ಅಂತ ಹೇಳ್ತಾರೆ, ಇದು ನಿಜಾನಾ? ಡೆಫಿನೆಟ್ಲಿ ಇಲ್ಲ. ಅಂದ್ರೆ ಇದು ಒಂದು ಮಿತ್ ಅಂತ ಹೇಳ್ಬೋದು. ಯಾಕೆಂದ್ರೆ ನಾನು ಆಲ್ಮೋಸ್ಟ್ 16 years ಎಕ್ಸ್ಪೀರಿಯನ್ಸ್ ಇದೆ ಹೋಮಿಯೋಪತಿನಲ್ಲಿ. ನಾವು ನೋಡಿರೋ ಕೇಸಸ್ ಅಲ್ಲಿ ವಿ ಹ್ಯಾವ್ ಶೋನ್ ಇಮಿಡಿಯೇಟ್ ರಿಸಲ್ಟ್ಸ್ ಆಲ್ಸೋ ಫಾರ್ ದ ಪೇಷಂಟ್ಸ್ ಅಕ್ಯೂಟ್ ಕಂಡೀಷನ್ಸ್ ಅಲ್ಲಿ. ಅಂದ್ರೆ ಇವಾಗ ನೆಗಡಿ, ಕೆಮ್ಮು, ಗ್ಯಾಸ್ಟ್ರೈಟಿಸ್ ಈ ಥರದ್ದೆಲ್ಲ ಫೀವರ್ಸ್ ಎಲ್ಲ ಇರುತ್ತೆ. ಇದು ಎಲ್ಲಾನು ಕೂಡ ಅಕ್ಯೂಟ್ ಸಿಂಪ್ಟಮ್ಸ್. ಸೊ ಅಕ್ಯೂಟ್ ಸಿಂಪ್ಟಮ್ಸ್ಗೆ ನಿಮಗೆ ಅನ್ಯ ಪದ್ಧತಿ ಮೆಡಿಸಿನ್ಸ್ ಯಾವ ಥರ ನಿಮಗೆ ಟ್ರೀಟ್ಮೆಂಟ್ ಮೂಲಕ ರಿಲೀಫ್ ಸಿಗುತ್ತೆ, ಅದೇ ಥರನೇ ಹೋಮಿಯೋಪತಿನಲ್ಲೂ ಸಿಗುತ್ತೆ. ಓನ್ಲಿ ಇನ್ ಕ್ರಾನಿಕ್ ಡಿಸೀಸಸ್ ಅಥವಾ ಸರ್ಜಿಕಲ್ ಕೇಸಸ್ ಅಂತ ಹೇಳ್ತೀವಿ. ಇವಾಗ ಯಾವ್ದಾದ್ರು ಕೇಸ್ ಸರ್ಜರಿಗೆ ಹೋಗ್ಬೇಕು, ಇವಾಗ ಸೇ ಫಾರ್ ಎಕ್ಸಾಂಪಲ್ ಕಿಡ್ನಿ ಸ್ಟೋನ್ಸ್ ಇರ್ಬೋದು, ವೆರಿಕೋಸ್ ವೇನ್ಸ್ ಇರ್ಬೋದು, ಗಾಲ್ ಬ್ಲಾಡರ್ ಸ್ಟೋನ್ಸ್ ಇರ್ಬೋದು, ಅಥವಾ ಫೈಬ್ರಾಯ್ಡ್ ಯೂಟ್ರಸ್ ಅಂತ ಹೇಳ್ತೀವಿ, ಅಂದ್ರೆ ಗರ್ಭಕೋಶದಲ್ಲಿ ಗೆಡ್ಡೆ ಇರುವಂಥದ್ದು. ಸೊ ಇದು ಎಲ್ಲಾನು ಕೂಡ ಸರ್ಜಿಕಲ್ ಕೇಸ್. ಬಟ್ ಇವಾಗ ಇನಿಷಿಯಲಿ ನಮ್ಮ ಹತ್ರ ಬಂದಾಗ ಡೆಫಿನೆಟ್ಲಿ ವಿತೌಟ್ ಸರ್ಜರಿ ನಾವು ಅದನ್ನ ಗುಣಪಡಿಸಬಹುದು. ಅಂದ್ರೆ ಅದು ಇನಿಷಿಯಲ್ ಫೇಸ್ ಅಲ್ಲಿ ಇರ್ಬೋದು, ಇಲ್ಲ ಗ್ರೇಡ್ 1 ಅಲ್ಲಿ ಇರಬೇಕು. ಅಂಡ್ ನಮ್ದ್ರಲ್ಲಿ ಕಿಡ್ನಿ ಸ್ಟೋನ್ಸ್ ಅಥವಾ ಗಾಲ್ ಬ್ಲಾಡರ್ ಸ್ಟೋನ್ಸ್ ಅಲ್ಲೂ ಕೂಡ ನಿಮ್ಗೆ ಅದ್ರ ಸೈಜ್ ನಾವು ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ಸರ್ಜರಿ ಮಾಡಿ ಹೋಗುವಂಥದ್ದನ್ನ ವಿತೌಟ್ ಸರ್ಜರಿ ಮಾಡೋದಕ್ಕೆ ನಮ್ಗೆ ಟೈಮ್ ಬೇಕು ಡೆಫಿನೆಟ್ಲಿ, ಯಾಕೆಂದ್ರೆ ನಾವು ಟ್ರೀಟ್ಮೆಂಟ್ ಮೂಲಕ ಕೊಡ್ತಿರ್ತೀವಿ. ಸೊ ಇಟ್ ಈಸ್ ನಾಟ್ ಲಾಂಗ್ ಟರ್ಮ್ ಆರ್ ಸ್ಲೋ ಪ್ರಾಸೆಸ್, ಇಟ್ ಈಸ್ ದ ನಾರ್ಮಲ್ ಪ್ರಾಸೆಸ್. ಅಂದ್ರೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಅದು ಕರಗೋದಕ್ಕೆ ಕೊಡ್ತಿರೋವಾಗ ಅದರದ್ದೇ ಆದಂತ ಅದು ಟೈಮ್ ಕನ್ಸಂಪ್ಷನ್ ಇರುತ್ತೆ. ಖಂಡಿತ. ಸೊ ಇಟ್ ಈಸ್ ನಾಟ್ ಅ ಡಿಲೇಡ್ ಪ್ರೋಸೆಸ್ ಆರ್ ಸ್ಲೋ ಪ್ರೋಸೆಸ್.
ಓಕೆನಾ. ಕ್ರಾನಿಕ್ ಡಿಸೀಸಸ್ ಅಲ್ಲಿ ನಾನು ಹೇಳ್ತಿರೋದು. ಇಲ್ಲ ಕೆಲವ್ರು ನಮ್ಮ ಹತ್ರ ಬರ್ತಾರೆ ಬೇರೆ ಬೇರೆ ತರ ಆಟೋ ಇಮ್ಯೂನ್ ಡಿಸಾರ್ಡರ್ಸ್. ಇವಾಗ ಸುಮಾರು ವರ್ಷದಿಂದ ಆರ್ಥರೈಟಿಸ್ ಎಲ್ಲಿ ತೋರಿಸ್ಕೊಂಡಿದೀನಿ ಕಡಿಮೆ ಆಗಿಲ್ಲ, ಅಥವಾ ಸುಮಾರು ವರ್ಷದಿಂದ ಅವರಿಗೆ ಚರ್ಮದ ಕಾಯಿಲೆಗಳಿರ್ಬೋದು, ಅಥವಾ ಬೇರೆ ಬೇರೆ ತರ ಸಮಸ್ಯೆ, ಕ್ರಾನಿಕ್ BP, ಶುಗರ್ ಇರ್ಬೋದು, ಥೈರಾಯ್ಡ್ ಇರ್ಬೋದು. ಸೊ ಈ ತರದೆಲ್ಲ ಕ್ರಾನಿಕ್ ಕಂಡೀಷನ್ಸ್ ಅಲ್ಲಿ ಬರ್ತಿರ್ತಾರೆ ನಮ್ಮ ಹತ್ರ. ಸೊ ಆ ತರ ಕೇಸಸ್ ಕೂಡ 5 ವರ್ಷ 10 ವರ್ಷ 15 ವರ್ಷದಿಂದ ಹಿಸ್ಟ್ರಿ ಇರುತ್ತೆ. ಸೊ ಬಂದ್ಬಿಟ್ಟು ನಮ್ಮ ಹತ್ರ ಇವತ್ತು ನಾನು ಟ್ರೀಟ್ಮೆಂಟ್ ತಗೊಂತೀನಿ ನಾಳೆ ಸರಿ ಹೋಗ್ಬೇಕು ಡೆಫಿನೆಟ್ಲಿ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ನಾವು ಅದರದೇ ಆದಂತ ಒಂದು ಕೋರ್ಸ್ ಇರುತ್ತೆ, ಅದರದೇ ಆದಂತ ಒಂದು ನಮ್ಮಲ್ಲಿ ಪ್ಲಾನ್ಡ್ ಟ್ರೀಟ್ಮೆಂಟ್ ಅಂತ ಇರುತ್ತೆ. ಸೊ ಇದಿಷ್ಟನ್ನು ಕೂಡ ಅವರಿಗೆ ನಾವು ಅದೇ ತರಾನೇ ನಾವು ಕೊಡ್ತಾ ಬರ್ತೀವಿ ಟ್ರೀಟ್ಮೆಂಟ್ ಮೂಲಕ ಅಂತ ಹೇಳ್ತೀವಿ. ಮೇಡಮ್, ನೀವು ಹೇಳ್ದಾಗೆ ಇವತ್ತು ತುಂಬಾ ಜನ ಬಹಳಷ್ಟು ವರ್ಷಗಳಿಂದ ಮೆಡಿಸಿನ್ ತಗೋತಾ ಇರ್ತಾರೆ. ಇವು ತಕ್ಷಣ ಬಂದರೆ ನೀವು ಗುಣ ಆಗ್ಬಿಡ್ಬೇಕು ಒಂದಿನದಲ್ಲಿ ಅಂದ್ರೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಜೊತೆಗೆ ಅಲೋಪತಿ ಮೆಡಿಸಿನ್ ಜೊತೆ ತಗೊಳ್ತಾ ಇರ್ತಾರೆ, ಕಳೆದ 10 ವರ್ಷದಿಂದ ತಗೊಂಡಿರ್ತಾರೆ. ಈಗ ಇಮಿಡಿಯೇಟ್ ನಾವು ಹೋಮಿಯೋಪತಿ ಮೆಡಿಸಿನ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ಈಗ ಅಲೋಪತಿನ ಸ್ಟಾಪ್ ಮಾಡಿ ತಗೊಳ್ಬೇಕಾ ಅಥವಾ ಕಂಟಿನ್ಯೂ ಮಾಡ್ಬೇಕಾ, ಹೇಗೆ? ಇದೊಂದು ಕನ್ಫ್ಯೂಷನ್ ಇವತ್ತು ವೀಕ್ಷಕರ ಹತ್ರ ಇದೆ. ನೋಡಿ, ಒಂದು ಅಂದ್ರೆ ಇಲ್ಲಿ ಕ್ಲಾರಿಫಿಕೇಶನ್ ಏನ್ ಕೊಡ್ಬೇಕು ಅಂದ್ರೆ, BP, ಶುಗರ್ ಅಥವಾ ಥೈರಾಯ್ಡ್ ಈ ತರ ಯಾವುದೇ ತರ ಕಂಡೀಷನ್ಸ್ ಅಲ್ಲಿ ಅವರು ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ತಗೊಳ್ತಿದ್ರೆ, ಇವಾಗ ಸೇಫ್ ಫಾರ್ ಎಕ್ಸಾಂಪಲ್ 5 years 10 years 20 years ಇಂದ ಅವರು ಟ್ರೀಟ್ಮೆಂಟ್ ತಗೊಳ್ತಿರ್ತಾರೆ. ಸೊ ಅಲೋಪತಿಕ್ ಮೆಡಿಕೇಶನ್ಸ್ ಮೇಲೆನೆ ಅವರು ಡಿಪೆಂಡೆನ್ಸಿ ಇರುತ್ತೆ. ಸೊ ಸಡನ್ ಆಗಿ ಇವಾಗ ಟ್ರೀಟ್ಮೆಂಟ್ಗೆ ಅಂತ ಬರ್ತಾರೆ, ಬಂದಿದ ತಕ್ಷಣ ಅವರಿಗೆ ನಾವು ಇದನ್ನ ಸ್ಟಾಪ್ ಮಾಡಿ ನಮ್ದು ತಗೊಳ್ಳಿ ಅಂತ ಹೇಳೋದಿಲ್ಲ. ಬಿಕಾಸ್ ವಿ ಕಾಲ್ ಇಟ್ ಆಸ್ ಅ ಮೆಡಿಸಿನಲ್ ಡಿಪೆಂಡೆನ್ಸಿ. ಸೊ ದಟ್ ನಾವು ಸಡನ್ ಆಗಿ ಅದನ್ನ ಸ್ಟಾಪ್ ಮಾಡಿದ ತಕ್ಷಣ ದೇಹದಲ್ಲಿ ಏರುಪೇರು ಜಾಸ್ತಿ ಆಗಕ್ಕೆ ಶುರು ಆಗುತ್ತೆ. ಸೊ ನಾವೇನ್ ಮಾಡ್ತೀವಿ, ಆಲ್ಟರ್ನೇಟ್ಲಿ ಹೋಮಿಯೋಪತಿ ಟ್ರೀಟ್ಮೆಂಟ್ ನ ನಾವು ಜೊತೆಗೆ ಕೊಡ್ತಾ ಬರ್ತೀವಿ. ಏನಕ್ಕೆ ಅಂತಂದ್ರೆ, ಜೊತೆಗೆ ನಾವು ಕೊಡೋದ್ರಿಂದ ಇದರಲ್ಲಿ ನಾವು ಟೇಪರ್ ಆಫ್ ಮಾಡ್ಬೋದು. ಅಂದ್ರೆ ಅಲೋಪತಿಕ್ ಮೆಡಿಕೇಶನ್ಸ್ ಡೋಸೇಜ್ ನ ನಾವು ಟೇಪರ್ ಆಫ್ ಮಾಡ್ಬೋದು. ಅದ್ರ ಜೊತೆಗೆ ನಮ್ಮ ಮೆಡಿಸಿನ್ಸ್ ಅಲ್ಲಿ ನಾವು ಮೆಡಿಸಿನಲ್ ವ್ಯಾಲ್ಯೂಸ್ ಏನಿದೆ ಅದನ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಬರ್ತೀವಿ. ಸೊ ಸ್ಲೋಲಿ ಟೇಪರಿಂಗ್ ಆಫ್ ಡೋಸ್ ಇಸ್ ವಾಟ್ ವಿ ಸೇ. ಯಾಕೆಂದ್ರೆ ನಾಟ್ ಲೈಕ್ ಇಮಿಡಿಯೇಟ್ ಸ್ಟಾಪೇಜ್, ಸ್ಲೋಲಿ ಟೇಪರಿಂಗ್ ಅಂತ ಹೇಳ್ತೀವಿ. ಇವಾಗ 10 ವರ್ಷ 20 ವರ್ಷ ಆ ಥರದ್ದೆಲ್ಲ ಇದ್ದಾಗ ನಾವು ಯೂಶಲಿ ಹೇಳೋದಿಲ್ಲ ಹಾಗೆ, ಅಂದ್ರೆ ಸ್ಟಾಪ್ ಮಾಡಿಬಿಡಿ ಆಲ್ ಆಫ್ ಎ ಸಡನ್ ಅಂತ. ಅಂಡ್ ನಾವು ಮೆಡಿಸನ್ ಟೇಪರ್ ಆಫ್ ಮಾಡಿ ಯಾವ ತರ ನಾವು ಆಲ್ಟರ್ನೇಟ್ ಆಗಿ ಹೋಮಿಯೋಪತಿನ ಕೊಡಬಹುದು ಅನ್ನೋದನ್ನ ನಾವು ಪ್ಲಾನ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀವಿ. ಜೊತೆಗೆ ಇನ್ನೊಂದು ಮುಖ್ಯವಾಗಿ ಮೇಡಮ್, ಹೋಮಿಯೋಪತಿ ಮೆಡಿಸಿನ್ ತಗೊಳ್ಬೇಕಾದ್ರೆ ಟೈಮಿಂಗ್ ಅಂತ ಇದೆ ಅಂತ ಹೇಳ್ತಾರೆ. ಬೆಳಗ್ಗೆ ಮಧ್ಯಾಹ್ನ ಸಂಜೆ ಈ ತರ ಏನೋ ತಗೊಳ್ಬೇಕು, ದಿನಕ್ಕೆ 3 ಸರಿ ತಗೊಳ್ಬೇಕು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಮಾಹಿತಿ ನೀಡೋದಾದ್ರೆ? ನೋಡಿ, ಈವನ್ ಅಲೋಪತಿಕ್ ಮೆಡಿಕೇಶನ್ಸ್ ಆರ್ ಲೈಕ್ ದಟ್, ಅಥವಾ ಅನ್ಯ ಪದ್ಧತಿನಲ್ಲೂ ಮೆಡಿಸಿನ್ಸ್ ಆರ್ ಲೈಕ್ ದಟ್. ಅಂದ್ರೆ ಡೋಸೇಜ್ ನಾವು ಹೇಳ್ತೀವಿ. ಯಾಕೆಂತಂದ್ರೆ ನಮ್ಮಲ್ಲಿ ಬಿಫೋರ್ ಫುಡ್ ಅಂಡ್ ಆಫ್ಟರ್ ಫುಡ್ ಇಸ್ ಇಂಪಾರ್ಟೆಂಟ್. ಯಾಕೆಂತಂದ್ರೆ ಬಿಫೋರ್ ಫುಡ್ ಅಲ್ಲಿ ಏನಂದ್ರೆ ಯೋರ್ ಮೌತ್ ಶುಡ್ ಬಿ ಕ್ಲೀನ್. ಯಾಕೆ ಅಂತಂದ್ರೆ ಮೆಡಿಸಿನ್ಸ್ ನಮ್ದು ಬಾಯಲ್ಲಿಂದಾನೇ ಅಬ್ಸಾರ್ಪ್ಷನ್ ಆಗುತ್ತೆ. ಇವಾಗ ಅನ್ಯ ಪದ್ಧತಿ ಮೆಡಿಸಿನ್ಸ್, ನೀವು ಮೆಡಿಸಿನ್ಸ್ ತಗೊಂಡಾಗ ಅಂದ್ರೆ ನೀವು ಡೈಜೆಸ್ಟಿವ್ ಸಿಸ್ಟಮ್ ಹೋಗಿ ಅಲ್ಲಿ ಮೆಟಬಾಲೈಸ್ ಆಗಿ ಅಬ್ಸಾರ್ಪ್ಷನ್ ಆಗಬೇಕು ನಿಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ. ಬಟ್ ಹೋಮಿಯೋಪತಿ ಮೆಡಿಸಿನ್ಸ್ ಬ್ಯೂಟಿ ಏನಂತ ಅಂದ್ರೆ, ವೆನ್ ಯು ಟೇಕ್ ದ ಮೆಡಿಸಿನ್ಸ್, ನಿಮ್ಗೆ ಇಲ್ಲಿ ನರ್ವ್ ಎಂಡಿಂಗ್ಸ್ ಇರುತ್ತೆ ನಾಲ್ಗೆ ಕೆಳಗಡೆ, ಅಲ್ಲಿಂದಾನೇ ಅಬ್ಸಾರ್ಪ್ಷನ್ ಆಗುತ್ತೆ. ಇಮಿಡಿಯೇಟ್ ಎಫೆಕ್ಟ್ ಕೂಡ ನಿಮ್ಗೆ ಮೆಡಿಸಿನ್ ತಗೊಂಡಿದ ತಕ್ಷಣನೇ ಗೊತ್ತಾಗುತ್ತೆ. ಸೊ ನಾವು ಹೇಳೋದು ಬಿಫೋರ್ ಫುಡ್ ಮೆಡಿಸಿನ್ಸ್ ಆರ್ ಇಂಪಾರ್ಟೆಂಟ್ ಅಂಡ್ ಇಟ್ ಈಸ್ ನಾಟ್ ವೆರಿ ಅಂದ್ರೆ ಕಾಂಪ್ಲಿಕೇಟೆಡ್ ತರಾನು ಅಲ್ಲ. ಅಂಡ್ ನಮ್ಮ ಮೆಡಿಸಿನ್ಸ್ ಎಲ್ಲ ನಿಮ್ಗೆ ಸ್ವೀಟ್ ಪಿಲ್ಸ್ ಗೊತ್ತು, ಬಾಯಲ್ಲಿ ಇಟ್ಕೊಂಡು ಚ್ಯೂ ಮಾಡೋದು, ನೀರಲ್ಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅಂಡ್ ಈವನ್ ಫಾರ್ ಬೇಬೀಸ್ ಅಥವಾ ಮಕ್ಕಳಲ್ಲಿ ಕೂಡ ನಾವು ಕೊಡ್ತೀವಿ. ಅಂಡ್ ಆಲ್ ದ ಪೀಡಿಯಾಟ್ರಿಕ್ ಕೇಸಸ್, ಅಂದ್ರೆ ಚಿಕ್ಕ ಮಕ್ಕಳು ಬರ್ತಾರಲ್ಲ ನಮ್ಮ ಹತ್ರ, ದೇ ಎಂಜಾಯ್ ಟೇಕಿಂಗ್ ಮೆಡಿಸಿನ್ಸ್. ಅಂದ್ರೆ ಇವಾಗ ಯಾವುದೇ ತರ ನಿಮ್ಗೆ ಸ್ವೀಟ್ ತರ ಇರುತ್ತೆ. ಅಂಡ್ ಇನ್ನೊಂದ್ ಏನಂತಂದ್ರೆ, ಆ ಕಹಿ ಇರೋದಿಲ್ಲ ಅಥವಾ ಸಿರಪ್ಸ್ ಕೊಟ್ಟಾಗ ಇದಿರೋದಿಲ್ಲ, ಅಂದ್ರೆ ವಿಚ್ ಈಸ್ ವೆರಿ ಟೇಸ್ಟ್ ಗೆ ಇದಾಗುವಂತ. ಕ್ವಾಂಟಿಟಿ ಆಲ್ಸೋ ವೆರಿ ಲೆಸ್ ಅಲ್ವಾ? ಹೌದು, ತುಂಬಾ ಪುಟ್ಟದಾಗಿರುತ್ತೆ ಇರೋದು. ಬಟ್ ಇಟ್ ವಿಲ್ ಗಿವ್ ಯು ವೆರಿ ಗುಡ್ ಎಫೆಕ್ಟ್ when you take the medicines. So it is very easy. And allopathy homeopathy medicines ಕೂಡ ಜೊತೆಗೆ ತಗೋಬಹುದು. ಬಟ್ ನಿಮ್ಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ನಿಮ್ಗೆ ವೇರಿಯೇಷನ್ಸ್ ಇರುತ್ತೆ, ಟೈಮ್ ವೇರಿಯೇಷನ್ಸ್. ಯಾಕೆ ಅಂತಂದ್ರೆ, ನಿಮ್ಗೆ ಇಮಿಡಿಯೇಟ್ಲಿ ಯಾವುದೇ ಮೆಡಿಸಿನ್ಸ್ ತಗೊಂಡಾಗ, ಅಲೋಪತಿ ಮೆಡಿಸಿನ್ಸ್ ಇರ್ಬೋದು ಇಲ್ಲ ಅನ್ಯ ಪದ್ಧತಿ ಮೆಡಿಸಿನ್ಸ್ ಇರ್ಬೋದು, ಹೋಮಿಯೋಪತಿ ಜೊತೆಗೆ ತಗೊಳ್ಳೋ ಹಾಗಿಲ್ಲ. ಒಂದು half an hour ಗ್ಯಾಪ್ ಕೊಡ್ತು ಅಂದ್ರೆ ಡೆಫಿನೆಟ್ಲಿ ತಗೋಬಹುದು. ಅಂದ್ರೆ ಹೋಮಿಯೋಪತಿ ಮೆಡಿಸಿನ್ ಅಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ವಾ, ಇರುತ್ತಾ? ಹೋಮಿಯೋಪತಿ ಮೆಡಿಸಿನ್ಸ್ ಅಲ್ಲಿ ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಇಲ್ಲ. ಯಾಕೆ ಅಂತಂದ್ರೆ ಇದು ಎಲ್ಲಾನು ಕೂಡ ಗಿಡಮೂಲಿಕೆನಲ್ಲಿ ಮಾಡಿರುವಂತದ್ದು, ಮತ್ತೆ ನೇಚರ್ ಅಲ್ಲಿ ಸಿಗುವಂತಹ ಸಬ್ಸ್ಟೆನ್ಸಸ್ ಇಂದ ನಾವು ಹೋಮಿಯೋಪತಿ ಮೆಡಿಸಿನ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದು. ಸೊ ಇದನ್ನ ಎಷ್ಟೇ ವರ್ಷ ತಗೊಳ್ಳಿ ಅಥವಾ ಎಷ್ಟೇ ನೀವು ಡ್ಯೂರೇಷನ್ ವೈಸ್ ಲಾಂಗರ್ ಡ್ಯೂರೇಷನ್ ವೈಸ್ ತಗೊಂಡು ಕೂಡ ಇದರಿಂದ ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಬಟ್ ಇಲ್ಲಿ ಬೀಯಿಂಗ್ ಅ ಎಕ್ಸ್ಪೀರಿಯನ್ಸ್ಡ್ ಹೋಮಿಯೋಪತಿಕ್ ಡಾಕ್ಟರ್,
ಕೆಲವು ಮೆಡಿಸಿನ್ಸ್ ಏನಂತಂದ್ರೆ ಅದಕ್ಕೆ ಆಕ್ಷನ್ ಡ್ಯೂರೇಷನ್ ಅಂತ ಇರುತ್ತೆ. ಅಂದ್ರೆ ಒಂದು ಮೆಡಿಸಿನ್ ತಗೊಂಡ್ರೆ ಇಷ್ಟು ದಿನಗಳ ಮಟ್ಟ ಅದು ವರ್ಕ್ ಮಾಡುತ್ತೆ ಬಾಡಿ ಮೇಲೆ ಅಂತ ಹೇಳ್ಬಿಟ್ಟು. ಸೊ ಈಚ್ ಅಂಡ್ ಎವ್ರಿ ಮೆಡಿಸಿನ್ಸ್ ಹ್ಯಾಸ್ ಇಟ್ಸ್ ಓನ್ ಆಕ್ಷನ್ ಡ್ಯೂರೇಷನ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಯಾರೋ ಗೊತ್ತಿಲ್ಲದೆ, ಅಂದ್ರೆ ವಿತೌಟ್ ಎನಿ ಪ್ರಿಸ್ಕ್ರಿಪ್ಷನ್ ಐ ಆಮ್ ಟೆಲಿಂಗ್, ಗೊತ್ತಿಲ್ಲದೆ ಯಾವುದೋ ಒಂದು ಮೆಡಿಸಿನ್ಸ್ ಅವ್ರಿಗೆ ವರ್ಕ್ ಆಯ್ತು ಅಂತ ಅದನ್ನೇ ನಾನು ಪ್ರತಿ ಸತಿ ತಗೊಳ್ತೀನಿ ವಿತೌಟ್ ಎನಿ ಡಾಕ್ಟರ್ಸ್ ಕನ್ಸಲ್ಟೇಷನ್ ಅಂದ್ರೆ ಅದರಿಂದ ಬೇರೆ ತರ ಆಗೋ ಚೇಂಜಸ್ ಇರುತ್ತೆ. ಬಟ್ ವೆನ್ ಯು ಆರ್ ಗೋಯಿಂಗ್ ಟು ಹೋಮಿಯೋಪತಿಕ್ ಡಾಕ್ಟರ್ ಮತ್ತೆ ನೀವು ಅವ್ರ ಹತ್ರ ನೀವು ಪ್ರಿಸ್ಕ್ರೈಬ್ ಮೆಡಿಸಿನ್ಸ್ ತಗೊಳ್ತೀರಾ ಅಂದಾಗ ಡೆಫಿನೆಟ್ಲಿ ದರ್ ಇಸ್ ನೋ ಸೈಡ್ ಎಫೆಕ್ಟ್ಸ್ ವಿತ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಅಂತ ಹೇಳಿ. ಮುಖ್ಯವಾಗಿ ತಾವು ಪ್ರಾರಂಭದಲ್ಲಿ ಹೇಳ್ತಿದ್ರಿ PCOD ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ಬಹಳಷ್ಟು ಒಂದು ಮುಖ ಆಗ್ಬೋದು ಅಥವಾ ಕೂದಲ್ ಆಗ್ಬೋದು ಎಲ್ಲ ಒಂದು ಸಮಸ್ಯೆಗಳಾಗುತ್ತೆ ಅಂತ ಹೇಳಿ, ನಾವೀಗ ಹೋಮಿಯೋಪತಿ ಮೆಡಿಸಿನ್ ನ ತಗೊಂಡಾಗ ಇವೆಲ್ಲವೂ ಸಹ ಸರಿ ಹೋಗುತ್ತಾ? ಡೆಫಿನೆಟ್ಲಿ. ಯಾಕೆ ಅಂತಂದ್ರೆ ಇಲ್ಲಿ ನಾವು ಹೋಮಿಯೋಪತಿ ಮೆಡಿಸಿನ್ಸ್ ಕೊಟ್ಟಾಗ ನಿಮ್ಗೆ ರೂಟ್ ಕಾಸ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ, ಅಂದ್ರೆ ನಾಟ್ ಸಿಂಪ್ಟಮ್ ಬೇಸ್ಡ್ ಅಷ್ಟೇನೆ. ಇವಾಗ ನಾವು ರೂಟ್ ಕಾಸ್ಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ನಿಮಗೆ ಆ ಸಮಸ್ಯೆಯಿಂದ ಏನೇನು ಫಿಸಿಕಲಿ ಚೇಂಜಸ್ ಆಗಿರುತ್ತೆ ಅದೆಲ್ಲ ರೆಕ್ಟಿಫೈ ಆಗುತ್ತೆ. ವೇಟ್ ಕಮ್ಮಿ ಆಗುವಂಥದ್ದು ಇರ್ಬೋದು, ಮೆನ್ಸಸ್ ರೆಗ್ಯುಲರ್ ಆಗುವಂಥದ್ದು ಇರ್ಬೋದು, ಬ್ಲೀಡಿಂಗ್ ಡಿಸಾರ್ಡರ್ಸ್ ನಾರ್ಮಲ್ ಆಗುತ್ತೆ, ಜೊತೆಗೆ ಚರ್ಮ ಕಪ್ಪಿಗೆ ತಿರುಗಿರೋವಂಥದ್ದು ಅದು ಸರಿ ಹೋಗುತ್ತೆ, ಅದ್ರ ಜೊತೆಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಗ್ರೋತ್ಗೆ ಇದಾಗುತ್ತೆ, ಮತ್ತೆ ಆ್ಯನೋವ್ಯುಲೇಟರಿ ಸೈಕಲ್ ಇಂದ ಇಟ್ ವಿಲ್ ಬಿಕಮ್ ಓವ್ಯುಲೇಟರಿ ಸೈಕಲ್, ಬಿಕಾಸ್ ಅಲ್ಲಿ ಫಾಲಿಕ್ಯುಲರ್ ಡೆವಲಪ್ಮೆಂಟ್ಸು ಕೂಡ ಆಗಕ್ಕೆ ಶುರು ಆಗುತ್ತೆ. ಸೊ ಅಲ್ಲಿ ನಿಮಗೆ ಓವ್ಯುಲೇಷನ್ ಕೂಡ ಚೇಂಜಸ್ ನಾವು ತೋರಿಸ್ಬೋದು. ಅದಕ್ಕೇನೆ PCODಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಇನ್ಫರ್ಟಿಲಿಟಿ ಕೂಡ ಅವರಿಗೆ ಕ್ಯೂರ್ ಆಗುತ್ತೆ. ಯಾಕೆ ಅಂತಂದ್ರೆ ಇಟ್ ಈಸ್ ಅಗೇನ್ ಕನ್ಸೆಪ್ಷನ್ಗೆ ಹೆಲ್ಪ್ ಮಾಡುತ್ತೆ ಅಂತ ಕೂಡ ಹೇಳ್ಬೋದು. ಇನ್ನು PCOD ಮತ್ತೆ ಥೈರಾಯ್ಡ್ ಇವೆರಡಕ್ಕೂ ಒಂದಕ್ಕೊಂದು ಸಂಬಂಧ ಇದೆಯಾ? PCOD ಇರುವಂತವ್ರಿಗೆ ಥೈರಾಯ್ಡ್ ಬರುತ್ತಾ ಅಥವಾ ಥೈರಾಯ್ಡ್ ಇರುವಂತವ್ರಿಗೆ PCOD ಸ್ಟಾರ್ಟ್ ಆಗುತ್ತಾ? ಇದೊಂದು ದೊಡ್ಡ ಕನ್ಫ್ಯೂಷನ್ ಇದೆ ನಮ್ಮ ವೀಕ್ಷಕರಲ್ಲಿ. ಥೈರಾಯ್ಡ್ ಅಂತ ಹೇಳಿದಾಗ ಇದು ಒಂದು ಗ್ರಂಥಿ, ಅಂದ್ರೆ ಮುಖ್ಯವಾದ ಗ್ರಂಥಿ, ಎಸ್ಪೆಷಲಿ ಹೆಂಗಸರಲ್ಲಿ. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಗ್ರಂಥಿಯಿಂದ ಉತ್ಪತ್ತಿ ಆಗುವಂತಹ ಹಾರ್ಮೋನ್ಸ್ ಇರುತ್ತಲ್ಲ ಅದು ಫೀಮೇಲ್ಸ್ಗೆ ತುಂಬಾನೇ ಇಂಪಾರ್ಟೆಂಟ್. ಸೊ ಇಲ್ಲಿ ಏನಾಗ್ತಿದೆ, ಇವಾಗ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ಸ್ಟ್ರೆಸ್ ಇರಬಹುದು ಅಥವಾ ಇವಾಗಿನ ಒತ್ತಡದ ಜೀವನ ನೀವು ನೋಡ್ತಾ ಇದ್ರೆ ಇದರಲ್ಲಿ ಏನಾಗ್ತಿದೆ ಅಂದ್ರೆ ಸಾಕಷ್ಟು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಸೊ ಇದು ಡೈರೆಕ್ಟ್ಲಿ ಥೈರಾಯ್ಡ್ಗೆ, ಅಂದ್ರೆ ನಾವು ಇದನ್ನ ಥೈರಾಯ್ಡ್ ಅಥವಾ PCOD ಡಿಕೇಡ್ ಬ್ಯಾಕ್, ಅಂದ್ರೆ ಒಂದು 10 ವರ್ಷಕ್ಕೆ ಮುಂಚೆ ಇಷ್ಟು ಕಾಮನ್ ಆಗಿ ನಾವು ನೋಡ್ತಾ ಇರಲಿಲ್ಲ. ಬಟ್ ಇವಾಗ ಒಂದು 10 ವರ್ಷದಿಂದ ತುಂಬಾನೇ ಕಾಮನ್ ಆಗಿ ನಾವು PCODನೂ ನೋಡ್ತಿದೀವಿ ಮತ್ತೆ ಥೈರಾಯ್ಡ್ ಕೂಡ ನೋಡ್ತಿದೀವಿ. ಸೊ ಇದು ಎಲ್ಲಾನು ಕೂಡ ಸೆಡೆಂಟರಿ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ಲೈಫ್ ಸ್ಟೈಲ್ ಚೇಂಜಸ್ ಇರ್ಬೋದು ಅಂತಾನೆ ಹೇಳ್ಬೋದು. ಬಟ್ ಏನಂತಂದ್ರೆ ಥೈರಾಯ್ಡ್ ಬಂದವರಿಗೆ ನಾವು, ಅಂದ್ರೆ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ ನಾವು ಸಾಕಷ್ಟು ಪೇಷಂಟ್ ಅಲ್ಲಿ ಇವಾಗ 10 ಜನ ಪೇಷಂಟ್ ಬರ್ತಾರೆ ಅಂದ್ರೆ 5 ರಿಂದ 6 ಜನಕ್ಕಾದ್ರೂ PCOD ಮತ್ತು ಥೈರಾಯ್ಡ್ ಕಾಂಬಿನೇಷನ್ ಅಲ್ಲಿ ನಾವು ನೋಡ್ತೀವಿ. ಬಟ್ ಸಪ್ರೇಟ್ ಆಗಿ ಥೈರಾಯ್ಡೇ ಇರುತ್ತೆ, ಇಲ್ಲ ಸಪ್ರೇಟ್ ಆಗಿ PCODನೇ ಇರುತ್ತೆ. ಸೊ ಈ ತರ ನಾವು ನೋಡಿರ್ತೀವಿ ಕಾಂಬಿನೇಷನ್ ಅಲ್ಲಿ. ಬಟ್ ಥೈರಾಯ್ಡ್ ವ್ಯತ್ಯಾಸ ಆದಾಗ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ದೇಹದ ತೂಕದಲ್ಲಿ ವೇರಿಯೇಷನ್ಸ್ ಆಗುತ್ತೆ. ಸೊ ಸೇಮ್ ಸಿಂಪ್ಟಮ್ಸ್ ಲೈಕ್ ಥೈರಾಯ್ಡ್ ಅಲ್ಲಿ ಏನಾಗುತ್ತೆ, PCOD ನಲ್ಲಿ ಏನಾಗುತ್ತೆ, ಸಿಂಪ್ಟಮ್ಸ್ ವೈಸ್ನು ಥೈರಾಯ್ಡ್ ಅಲ್ಲಿ ನೀವು ಅದೇ ತರಾನೇ ನೋಡ್ಬೋದು. ಅಂದ್ರೆ ವೇಟ್ ಗೈನ್ ಇರಬಹುದು, ಅಥವಾ ನಿಮ್ಗೆ ಚರ್ಮದಲ್ಲಿ ಚೇಂಜಸ್ ಕಾಣಿಸುವಂಥದ್ದು ಇರ್ಬೋದು, ಅಥವಾ ಹೇರ್ ಫಾಲ್ ಇರಬಹುದು, ಮತ್ತೆ ಮೆಟಬಾಲಿಕ್ ಡಿಸಾರ್ಡರ್ ಅಂತ ಕರಿತೀವಿ. ಥೈರಾಯ್ಡ್ ಅಲ್ಲಿ ಮೇನ್ ಸಿಂಪ್ಟಮ್ ಇಸ್ ಮೆಟಬಾಲಿಕ್ ಡಿಸಾರ್ಡರ್, ಮತ್ತೆ ಇಂಟಾಲರೆನ್ಸ್ ಫಾರ್ ಕೋಲ್ಡ್ ಅಂತ ಹೇಳ್ತೀವಿ. ಅಂದ್ರೆ ಅವರಿಗೆ ಚಳಿ ತಡೆಯಕ್ಕಾಗೋದಿಲ್ಲ ಥೈರಾಯ್ಡ್ ಬಂದಿರೋವಂಥವ್ರಿಗೆ, ಹೈಪೋಥೈರಾಯ್ಡ್ ಎಸ್ಪೆಷಲಿ. ಸೊ ಇದು ಇಂಟಾಲರೆನ್ಸ್ ಫಾರ್ ಕೋಲ್ಡ್ ಅಂತ ಕೂಡ ಹೇಳ್ತೀವಿ. ಅಂದ್ರೆ ಪದೇ ಪದೇ ಅವರಿಗೆ ಕೋಲ್ಡ್ ಕ್ಯಾಚ್ ಆಗ್ತಿರೋದು, ಎಲ್ಲರಿಗೂ ರೂಮಲ್ಲಿ ಆರಾಮಿರುತ್ತೆ ಬಟ್ ಅವ್ರಿಗೆ ಮಾತ್ರ ಚಳಿ ಆಗ್ತಿರುತ್ತೆ, ಆ ಥರ ಸಿಂಪ್ಟಮ್ಸ್. ಮತ್ತೆ ಅವರಿಗೆ ಕಾನ್ಸ್ಟಿಪೇಷನ್, ಅಂದ್ರೆ ಡೈಜೆಷನ್ ಕರೆಕ್ಟಾಗಿ ಆಗ್ತಿರೋದಿಲ್ಲ, ಕಾನ್ಸ್ಟಿಪೇಷನ್. ಆ್ಯಂಡ್ ಇದರಲ್ಲಿ ಕೂಡ ಇನ್ಫರ್ಟಿಲಿಟಿ ನಾವು ನೋಡ್ತೀವಿ. ಯಾಕಂದರೆ ಥೈರಾಯ್ಡ್ ಅಲ್ಲೂ ಕೂಡ ಇನ್ಫರ್ಟಿಲಿಟಿ ಇರುತ್ತೆ, ಜೊತೆಗೆ ಇರ್ರೆಗ್ಯುಲರ್ ಮೆನ್ಸಸ್ ಅಂತ ಹೇಳ್ತೀವಿ. ಸೊ ಇದು ಎಲ್ಲಾನು ಕೂಡ ಆಲ್ಮೋಸ್ಟ್ ನಿಮಗೆ PCODನಲ್ಲಿ ಯಾವ ಥರ ಸಿಮಿಲರ್ ಸಿಂಪ್ಟಮ್ಸ್ ಇರುತ್ತೆ ಅದೇ ಥರ ಸಿಂಪ್ಟಮ್ಸ್ ವಿ ಕ್ಯಾನ್ ಸಿ ಇನ್ ಥೈರಾಯ್ಡ್ ಆಸ್ ವೆಲ್. ಥೈರಾಯ್ಡ್ ಅಲ್ಲಿ ಎಷ್ಟು ವಿಧಗಳಿದ್ದಾವೆ? ಥೈರಾಯ್ಡ್ ಅಲ್ಲಿ ನಾವು ಹೇಳಿದಾಗ ನಿಮಗೆ ಮೇನ್ 2 ಟೈಪ್ಸ್ ನಾವು ಹೇಳ್ತೀವಿ. ಅಂದ್ರೆ ಅದು ಹೈಪೋಥೈರಾಯ್ಡ್ ಮತ್ತೆ ಹೈಪರ್ ಥೈರಾಯ್ಡ್ ಅಂತ ಹೇಳ್ತೀವಿ. ಇನ್ನೊಂದು ಆಟೋ ಇಮ್ಯೂನ್ ರಿಲೇಟೆಡ್ ಅಂತ ಹೇಳ್ತೀವಿ, ಅದು ಯೂಥೈರಾಯ್ಡ್ ಅಂತ. ಅದೇನಂದ್ರೆ ನಿಮ್ಗೆ ಆಂಟಿ TPO ಅಂತ ಕರಿತೀವಿ. ಸೊ ಆಂಟಿ TPO ನಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದಾಗ ಅದು ನಿಮ್ಗೆ ಆಟೋ ಇಮ್ಯೂನ್ ಡಿಸಾರ್ಡರ್ ಹೈಪೋಥೈರಾಯ್ಡಿಸಮ್ ಬಂದ್ಬಿಟ್ಟಿರುತ್ತೆ. ಸೊ ಇದನ್ನ ಕೂಡ ಒನ್ ಆಫ್ ದ ವೇರಿಯೇಷನ್ಸ್ ನಾವು ಹೇಳ್ತೀವಿ. ಇದ್ರ ಜೊತೆನಲ್ಲಿ ನಿಮ್ಗೆ ಹೈಪರ್ ಥೈರಾಯ್ಡ್ ಅಲ್ಲಿ ನೀವು ಗಾಯ್ಟರ್ ಅಂತ ನೋಡ್ಬೋದು, ಅಂದ್ರೆ ಗ್ರಂಥಿನಲ್ಲಿ ನಿಮ್ಗೆ
ಸಮಸ್ಯೆ ಕಾಣಿಸುವಂಥದ್ದು. ಬಟ್ ಫಂಕ್ಷನಲಿ ಅದು ನಾರ್ಮಲ್ ಆಗಿ ವರ್ಕ್ ಮಾಡ್ತಿರುತ್ತೆ. ಅಂದ್ರೆ ಪ್ಯಾಥಾಲಜಿಕಲ್ ಚೇಂಜಸ್ ಅಂತ ಕರಿತೀವಿ. ಅಂದ್ರೆ ಗ್ರಂಥಿ ದೊಡ್ಡದಾಗುತ್ತೆ ಬಟ್ ಫಂಕ್ಷನ್ಸ್ ಕರೆಕ್ಟ್ ಆಗಿರುತ್ತೆ. T3 T4 TSH ಕರೆಕ್ಟ್ ಆಗಿ ಪ್ರೊಡ್ಯೂಸ್ ಆಗ್ತಿರುತ್ತೆ. ಅಂಡ್ ಕೆಲವರಲ್ಲಿ ಏನಾಗುತ್ತೆ, ಗ್ರಂಥಿ ದೊಡ್ಡದಾದ್ರೂ ಕೂಡ ಫಂಕ್ಷನಲಿನೂ ಕೂಡ ನಿಮ್ಗೆ ವೇರಿಯೇಷನ್ಸ್ ಇರುತ್ತೆ. ಈಗ ಥೈರಾಯ್ಡ್ ಬಾರ್ಡರ್ ಲೈನ್ ಅಲ್ಲಿ ಇದೆ ಅಂತ ಹೇಳ್ತಾರಲ್ಲ ಮೇಡಮ್, ಆಗ ನಾವು ಸಡನ್ ಆಗಿ ಮೆಡಿಸಿನ್ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಏನಾದ್ರೂ ಲೈಫ್ ಸ್ಟೈಲ್ ಬದಲಾವಣೆ ಮಾಡ್ಕೊಂಡ್ರೆ ಅದು ಕಂಟ್ರೋಲ್ ಬರುತ್ತಾ? ನಾನು ಎಲ್ಲರಿಗೂ ಹೇಳೋದಾದೇನೆ, ಥೈರಾಯ್ಡ್ ಬಾರ್ಡರ್ ಲೈನ್ ಬಂದಿದೆ ಅಂದ್ರೆ TSH ವೇರಿಯೇಷನ್ಸ್ ಅಂತ ಹೇಳ್ತೀವಿ ನಾವು. ಸೊ ಅದ್ರಲ್ಲಿ ಏನಾದ್ರೂ ಬಾರ್ಡರ್ ಲೈನ್ ವೇರಿಯೇಷನ್ಸ್ ಇದ್ರೆ ಡೆಫಿನೆಟ್ಲಿ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಅಥವಾ ನೀವು ಊಟದಲ್ಲಿ ಆಹಾರದ ಪದ್ಧತಿನಲ್ಲಿ ನೀವೇನಾದ್ರೂ ಚೇಂಜಸ್ ಮಾಡ್ಕೋತೀರಾ ಅಂತಂದ್ರೆ ಡೆಫಿನೆಟ್ಲಿ ಅದನ್ನ ನೀವು ಕೆಲವು ವರ್ಷಗಳು ಮುಂದೂಡಬಹುದು ಅಥವಾ ಅದನ್ನ ನೀವು ಕ್ಯೂರ್ ಕೂಡ ಮಾಡ್ಕೋಬಹುದು. ಯಾಕೆಂತಂದ್ರೆ ಲೈಫ್ ಸ್ಟೈಲ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಅಂಡ್ ಇಲ್ಲಿ ಅದನ್ನ ಚೇಂಜಸ್ ಮಾಡಿದ ತಕ್ಷಣ ನಿಮ್ಗೆ ನಾರ್ಮಲ್ ಬರಕ್ ಶುರು ಆಗುತ್ತೆ. ಬಟ್ ಕೆಲವ್ರಿಗೆ ಏನಾಗುತ್ತೆ, ನಾವು ಪದೇ ಪದೇ ಪರೀಕ್ಷೆಗಳು ಮಾಡಿಸ್ತೀವಿ. ಅಂದ್ರೆ 3 ತಿಂಗಳಿಗೆ ಒಂದ್ಸತಿ ಈ ತರ ಬಾರ್ಡರ್ ಲೈನ್ ವೇರಿಯೇಷನ್ಸ್ ಇರೋರಿಗೆ ನಾವು ಪರೀಕ್ಷೆಗಳು ಮಾಡಿಸ್ತೀವಿ. ಪ್ರತಿ ಸತಿನೂ ಇಫ್ ಇಟ್ ಈಸ್ ಶೋಯಿಂಗ್ ಹೈಯರ್ ಸೈಡ್ ಅಂದ್ರೆ TSH ವೇರಿಯೇಷನ್ ಹೈಯರ್ ಸೈಡ್ ಇದೆ ಅಂತ ಹೇಳಿದಾಗ ಮಾತ್ರ ನಾವು ಟ್ರೀಟ್ಮೆಂಟ್ಗೆ ಒಳಗಾಗಕ್ಕೆ ಹೇಳ್ತೀವಿ. ಇಲ್ಲ ಇಫ್ ಇಟ್ ಈಸ್ ಓನ್ಲಿ ಬಾರ್ಡರ್ ಲೈನ್ ಅಂಡ್ ಫಸ್ಟ್ ಟೈಮ್ ಅವರಿಗೆ ಡಯಾಗ್ನೋಸ್ ಆಗ್ತಿದೆ ಅಂತ ಹೇಳಿದಾಗ ಡೆಫಿನೆಟ್ಲಿ ಡಯಟ್ ಮೂಲಕ ಅದನ್ನ ರೆಕ್ಟಿಫೈ ಮಾಡ್ಕೋಬಹುದು. ಇನ್ನು ಥೈರಾಯ್ಡ್ ಇರೋಂಥವ್ರು ಚೆನ್ನಾಗಿ ನಿದ್ದೆ ಮಾಡ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಬೇರೆ ಬೇರೆ ಸಮಸ್ಯೆಗಳಾಗ್ತಾ ಇರುತ್ತೆ, ಮಾನಸಿಕವಾಗಿ ಅವ್ರಿಗೆ ಏನೋ ಒಂದು ರೀತಿ ತೊಂದರೆ ಆಗ್ತಾ ಇರುತ್ತೆ, ಇದೆಲ್ಲ ಹೇಳ್ತಾರಲ್ಲ, ಇದೆಲ್ಲ ನಿಜಾನಾ? ಡೆಫಿನೆಟ್ಲಿ. ಯಾಕೆಂತಂದ್ರೆ ಹಾರ್ಮೋನ್ ವೇರಿಯೇಷನ್ಸ್ ಆದಾಗ, ಅಂದ್ರೆ ಹಾರ್ಮೋನ್ ಅಲ್ಲಿ ನಿಮ್ಗೆ ಸಾಕಷ್ಟು ವೇರಿಯೇಷನ್ಸ್ ಇದ್ದಾಗ ಏನಾಗುತ್ತೆ, ನಿಮ್ಗೆ ಕೆಲವು ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಇದ್ದಾಗ ವಿ ಹ್ಯಾವ್ ಸೀನ್ ಪೇಷಂಟ್ಸ್ ವಿತ್ ಡಿಪ್ರೆಷನ್ ಅಂದ್ರೆ ಮೂಡ್ ಫ್ಲಕ್ಚುಯೇಷನ್ಸ್ ಇರ್ಬೋದು, ಮೂಡ್ ಸ್ವಿಂಗ್ಸ್ ಇರ್ಬೋದು, ಅಥವಾ ಅವರಿಗೆ ಸಡನ್ ಆಗಿ ಕೋಪ ಬರುವಂಥದ್ದು ಇರ್ಬೋದು, ಇರಿಟಬಿಲಿಟಿ ಅಂತ ಕರಿತೀವಿ, ಅಂದ್ರೆ ಚಿಕ್ಕದಕ್ಕೆ ಬೇಜಾರು ಮಾಡ್ಕೊಳ್ಳುವಂಥದ್ದು ಇರ್ಬೋದು. ಸೊ ಇದು ಎಲ್ಲಾನು ಕೂಡ ಅವರು ಕಾಣಿಸುತ್ತೆ. ಅದ್ರ ಜೊತೆಗೆ ಸ್ಲೀಪ್ ವೇರಿಯೇಷನ್ಸ್ ಕೂಡ ಆಗುತ್ತೆ. ಥೈರಾಯ್ಡ್ ಹೈಪೋಥೈರಾಯ್ಡ್ ಇದ್ದಂಥವ್ರಿಗೆ ಏನಾಗುತ್ತೆ, ಡ್ರೌಸಿನೆಸ್ ಜಾಸ್ತಿ ಇರುತ್ತೆ, ಡೀಪ್ ಸ್ಲೀಪ್ ಇರಲ್ಲ. ಅಂದ್ರೆ ರಾತ್ರಿ ಹೊತ್ತು ಅವರು ನಿದ್ದೆ ಮಾಡಿದಾಗ ಕರೆಕ್ಟ್ ಆಗಿ ಸ್ಲೀಪ್ ಬರೋದಿಲ್ಲ. ಬಟ್ ಡೇ ಟೈಮ್ ಅಲ್ಲಿ ಅವ್ರಿಗೆ ಏನಾಗುತ್ತೆ, ಡ್ರೌಸಿನೆಸ್, ಯಾವಾಗ್ಲೂ ಮಲಗಬೇಕು ಅಂತ ಅನ್ಸ್ತಾ ಇರುತ್ತೆ ಅವ್ರಿಗೆ. ಸೊ ದಿಸ್ ಇಸ್ ಪ್ಯೂರ್ಲಿ ಅಗೈನ್ ವಿತ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತಾನೆ ಹೇಳ್ಬೋದು. ಇನ್ನೊಂದು ಮುಖ್ಯವಾಗಿ ಥೈರಾಯ್ಡ್ ಅನ್ನ ಹಾಗೆ ಬಿಟ್ರೆ ಒಂದ್ ವೇಳೆ ತುಂಬಾ ಜನಕ್ಕೆ ಗೊತ್ತಾಗೋದಿಲ್ಲ ನಂಗೆ ಥೈರಾಯ್ಡ್ ಇದೆಯಾ ಇಲ್ವೋ, ಯಾಕಂದ್ರೆ ಪ್ರತಿ ಸಾರಿ ಬಂದು ಟೆಸ್ಟ್ ಮಾಡ್ಕೊಳ್ಳಲ್ಲ, ಅದ್ರಲ್ಲೂ ವಿಶೇಷವಾಗಿ ನಮ್ಮ ಹಳ್ಳಿ ಭಾಗದ ಹೆಣ್ಮಕ್ಳು ಅಂತವ್ರಿಗೆ ಅದು ಲಾಸ್ಟ್ ಸ್ಟೇಜ್ಗಾಗಿ ಅದು ಜಾಸ್ತಿ ಆಗಿ ಕ್ಯಾನ್ಸರ್ಗೆ ಕನ್ವರ್ಟ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ಹೋಮಿಯೋಪತಿ ಚಿಕಿತ್ಸೆಗೆ ಬಂದಾಗ ಅವರು ಸೇವ್ ಆಗ್ತಾರಾ ಹೇಗೆ? ಹಾರ್ಮೋನಲ್ ಇಂಬ್ಯಾಲೆನ್ಸ್ ಯಾವ ತರ ಆಗುತ್ತೆ ಅಂದ್ರೆ ಅವ್ರು ತೀರಾ ನೋಡ್ಕೊಂಡೇ ಇಲ್ಲ ಅಂದ್ರೆ, ಯಾಕೆಂದ್ರೆ ಇಟ್ ಈಸ್ ಆಬ್ವಿಯಸ್ ಸಿಂಪ್ಟಮ್ಸ್ ಕಾಣಿಸ್ತಿರುತ್ತೆ. ಆ ತರ ನೆಗ್ಲೆಕ್ಟ್ ಮಾಡಕ್ ಆಗದೇ ಇಲ್ಲ ವೆನ್ ಇಟ್ ಈಸ್ ಇನ್ ಥೈರಾಯ್ಡ್. ಯಾಕೆ ಅಂತಂದ್ರೆ ಮುಖ ಊದ್ಕೊಳ್ಳೋದಾಗ್ಲಿ, ಕೈಕಾಲು ಊದ್ಕೊಳ್ಳೋದು, ಕಣ್ಣು ಊದ್ಕೊಳ್ಳೋದು, ಎಕ್ಸ್ಟ್ರೀಮ್ಸ್ ಅಂದ್ರೆ ಬ್ಲೋಟಿಂಗ್ ಆಗ್ಬಿಡ್ತಾರೆ. ಅಂದ್ರೆ ತುಂಬಾ ವೇರಿಯೇಷನ್ಸ್ ಆದಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಲ್ಲಿ. ಸೊ ಆ ತರ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ವೇರಿಯೇಷನ್ಸ್ ಕಾಣಿಸ್ತಾ ಇರುತ್ತೆ, ಫಿಸಿಕಲಿ ಕಾಣಿಸುತ್ತೆ, ಜೊತೆಗೆ ಅವ್ರಿಗೆ ಡೈಜೆಷನ್ ಪ್ರಾಬ್ಲಮು ಮತ್ತೆ ನಾನಾ ತರ ಸಿಂಪ್ಟಮ್ಸ್ ಶುರು ಆಗ್ಬಿಡುತ್ತೆ. ಜಾಯಿಂಟ್ಸ್ ಪೇನ್ಸ್ ಇರುತ್ತೆ, ಸ್ಟಿಫ್ನೆಸ್ ಆಗ್ಬಿಡುತ್ತೆ, ಮತ್ತೆ ಅವರಿಗೆ ತುಂಬಾನೇ ಏನೇ ಊಟ ಮಾಡಿದ್ರು ಜೀರ್ಣ ಆಗ್ತಿರೋದಿಲ್ಲ. ಸೊ ಇದು ಎಲ್ಲಾನು ಸಿಂಪ್ಟಮ್ಸ್ ವೈಸ್ ಅಲ್ಲೇ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಎಕ್ಸ್ಟ್ರೀಮ್ ಆ ತರ ಲೆವೆಲ್ ಹೋಗೋ ತನಕ ನಿಮ್ಗೆ ಚೇಂಜಸ್ ಟು ಕ್ಯಾನ್ಸರ್ ವೆನ್ ಇಟ್ ಈಸ್ ಓನ್ಲಿ ಥೈರಾಯ್ಡ್ ವೇರಿಯೇಷನ್ಸ್ ಅಂದ್ರೆ ಗ್ರಂಥಿನಲ್ಲಿ ನಿಮ್ಗೆ ಸಮಸ್ಯೆ ಇದ್ದಾಗ, ಪ್ಯಾಥಾಲಜಿಕಲ್ ಚೇಂಜಸ್ ಇದ್ದಾಗ ಮಾತ್ರ ನಿಮ್ಗೆ ಕ್ಯಾನ್ಸರಸ್ಗೆ ಇದಾಗುತ್ತೆ. ಇಲ್ಲ ಅಂದ್ರೆ ಇಟ್ ವಿಲ್ ಗೋ ಇನ್ ಟು ಶಾಕ್ ಅಂತಂದ್ರೆ ಇಮಿಡಿಯೇಟ್ಲಿ ಅವರಿಗೆ ಅನ್ಕಾನ್ಶಿಯಸ್ ಆಗಿ ಬಿಕಾಸ್ ಆಫ್ ದ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ ದೇ ವಿಲ್ ಗೋ ಡೈರೆಕ್ಟ್ಲಿ ಇನ್ ಟು ಶಾಕ್. ನಾಟ್ ಅಂದ್ರೆ ಕ್ಯಾನ್ಸರಸ್ ಇರೋದು ಓನ್ಲಿ ಪ್ಯಾಥಾಲಜಿಕಲ್ ಚೇಂಜಸ್ ಅಲ್ಲಿ, ನಾಟ್ ವಿತ್ ದ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಹಾರ್ಮೋನಲ್ ಇಂಬ್ಯಾಲೆನ್ಸ್ ವೇರಿಯೇಷನ್ ಆದಾಗ ದೇ ವಿಲ್ ಗೋ ಇನ್ ಟು ಶಾಕ್. ಸೊ ದಟ್ ಈಸ್ ದ ಕಾಂಪ್ಲಿಕೇಶನ್ ಆಫ್ ಥೈರಾಯ್ಡ್ ಅಂತ ಹೇಳ್ಬೋದು. ಇನ್ನು ಪುರುಷರಲ್ಲೂ ಸಹ ಇವತ್ತು ಥೈರಾಯ್ಡ್ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ, ಇದಕ್ಕೆ ಕಾರಣ ಏನು? ಮುಂಚೆಯಿಂದನೂ ಕೂಡ ಮಹಿಳೆಯರಲ್ಲೂ ಪುರುಷರಲ್ಲೂ ಇಬ್ರಿಗೂ ಕಾಣಿಸ್ತಿತ್ತು, ಇಲ್ಲ ಅಂತಲ್ಲ. ಬಟ್ ಏನಂತಂದ್ರೆ ನಿಮ್ಗೆ ಹೆಂಗಸರಲ್ಲಿ ಬಿಕಾಸ್ ಮೆನ್ಸಸ್ ಅಲ್ಲಿ ವೇರಿಯೇಷನ್ಸ್ ಜಾಸ್ತಿ ಕಾಣಿಸ್ತಿರೋದ್ರಿಂದ ನಿಮ್ಗೆ ಅದು ತುಂಬಾನೇ ಸಮಸ್ಯೆಗಳು ಅಂತ ಹೇಳ್ಬೋದು. ಬಟ್ ಗಂಡಸರಲ್ಲೂ ಕೂಡ ಈಕ್ವಲಿ ನಿಮ್ಗೆ ಥೈರಾಯ್ಡ್ ಸಮಸ್ಯೆ ಕಾಣಿಸುತ್ತೆ. ಸೊ ಇಲ್ಲಿ ಏನಂದ್ರೆ ಈವನ್ ಹೈಪೋಥೈರಾಯ್ಡ್ ಇರ್ಬೋದು, ಹೈಪರ್ ಥೈರಾಯ್ಡ್ ಇರ್ಬೋದು, ಅದು ಕೂಡ ಗಂಡಸರಲ್ಲಿ ಕಾಣಿಸ್ಕೊಳುತ್ತೆ. ಅಂಡ್ ಅವ್ರಿಗೂ ಕೂಡ ಸಿಂಪ್ಟಮ್ಸ್ ವೈಸ್ ಏನೇನೆ ನಿಮ್ಗೆ ವೇರಿಯೇಷನ್ಸ್ ನೋಡಬಹುದು. ಇಲ್ಲಿ ಈವನ್ ಥೈರಾಯ್ಡ್ ಸಮಸ್ಯೆ ಇದ್ದಂಥವ್ರು ಗಂಡಸರಲ್ಲಿ ಅವ್ರೇನಾಗತ್ತೆ ಅಂತಂದ್ರೆ ಅವ್ರಿಗೂ ಕೂಡ ಮೇಲ್ ಟೈಪ್ ಬಾಲ್ಡ್ನೆಸ್ ಬರುತ್ತೆ,
ವೆಯ್ಟ್ ಪ್ರಾಬ್ಲಮ್ ಇರುತ್ತೆ, ಮೆಟಬಾಲಿಕ್ ಡಿಸಾರ್ಡರ್ ಇರುತ್ತೆ, ಅವ್ರಿಗೂ ಕೂಡ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇರುತ್ತೆ, ಆ್ಯಂಡ್ ಅವ್ರಿಗೂ ಕೂಡ ಆಂಡ್ರೋಜನ್ ಟೆಸ್ಟೋಸ್ಟಿರಾನ್ ವೇರಿಯೇಷನ್ಸ್ ಆಗುತ್ತೆ ಡ್ಯೂ ಟು ಥೈರಾಯ್ಡ್ ಲೆವೆಲ್ ವೇರಿಯೇಷನ್. ಸೊ ಲಾಟ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹ್ಯಾಪನ್ಸ್ ವಿತ್ ಇವನ್ ಮೇಲ್ ಪೇಷಂಟ್ಸ್ ಆಲ್ಸೋ. ಓಕೆ, ಈ ಎರಡೂ ಒಂದು ಸಮಸ್ಯೆಗಳಿಗೆ PCOD ಮತ್ತು ಥೈರಾಯ್ಡ್ ಸಮಸ್ಯೆಗಳಿಗೆ ಹೋಮಿಯೋಪತಿಯಲ್ಲಿ ಯಾವ ರೀತಿಯ ಒಂದು ಚಿಕಿತ್ಸೆ ಇದೆ? ನೋಡಿ, ಹೋಮಿಯೋಪತಿನಲ್ಲಿ ನಿಮಗೆ ಎರಡಕ್ಕೂ ಬ್ಯೂಟಿಫುಲ್ ಆಗಿರೋಂತಹ ಟ್ರೀಟ್ಮೆಂಟ್ಸ್ ಇದೆ. ಅಂದರೆ ಥೈರಾಯ್ಡ್ ಮತ್ತು PCOD ಎರಡಕ್ಕೂ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋದ್ರಿಂದ ನಾವು ಮೆಡಿಸಿನ್ಸ್ ಕೊಡುವಾಗ ಅವ್ರಿಗೇನಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ರೆಕ್ಟಿಫೈ ಆಗುತ್ತೆ. ಸೊ ಇದ್ರ ಮೂಲಕ ನಾವೇನು ಮಾಡ್ತೀವಿ, ಒಂದು ಹೋಮಿಯೋಪತಿಕ್ ವೇ ಆಫ್ ಟ್ರೀಟ್ಮೆಂಟ್, ಇನ್ನೊಂದು ಅವರಿಗೆ ಡಯಟ್ ಕೊಡ್ತೀವಿ. ಅಂದರೆ ನ್ಯೂಟ್ರಿಷನಲಿ ಅವ್ರಿಗೆ ಏನೇನು ತೊಗೋಬೇಕು, ಏನೇನು ತೊಗೋಬಾರ್ದು, ಮತ್ತು ನಾವು ಅವರಿಗೆ ಕೌನ್ಸಿಲಿಂಗ್ ಕೂಡ ಕೊಡ್ತೀವಿ. ಅಂದರೆ ಈಚ್ ಆ್ಯಂಡ್ ಎವ್ರಿ ಡಿಸೀಸ್ ಹ್ಯಾಸ್ ಇಟ್ಸ್ ಓನ್ ಇದಿರುತ್ತೆ. ಯಾಕೆಂತಂದರೆ ಕೆಲವರಿಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇದ್ದಾಗ ಅವ್ರಿಗೇನಾಗುತ್ತೆ, ಮೈಂಡ್ ವೇರಿಯೇಷನ್ಸ್ ಜಾಸ್ತಿ, ಆ್ಯಂಡ್ ಅವರಿಗೆ ತುಂಬಾ ಡಿಪ್ರೆಷನ್ಸ್ ಇರ್ಬೋದು, ಅಥವಾ ಅವರಿಗೆ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಇರೋದ್ರಿಂದ ದೇ ವಿಲ್ ಬಿ ಹ್ಯಾವಿಂಗ್ ಮೂಡ್ ಸ್ವಿಂಗ್ಸ್ ಅಂಡ್ ಆಲ್ ದಿಸ್ ಥಿಂಗ್ಸ್. ಸೊ ಕೌನ್ಸಿಲಿಂಗ್ ಕೂಡ ನಾವು ಥೈರಾಯ್ಡ್ ಮತ್ತು PCODಗೆ ಕೊಡ್ತೀವಿ. ಹೋಮಿಯೋಪತಿ ಮೆಡಿಸಿನ್ಸ್ ಜೊತೆಗೆ ನಿಮಗೆ ನ್ಯೂಟ್ರಿಷನಲಿ ಡಯಟ್ ಹೇಗೆ ಮೇಂಟೈನ್ ಮಾಡೋದು ಅಂತ ಕೊಟ್ಟಾಗ ನಿಮ್ಗೆ ಏನಾಗುತ್ತೆ, ಓವರ್ ಆಲ್ ಇಂಪ್ರೂವ್ಮೆಂಟ್ ನಾವು ತೋರಿಸಬಹುದು ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್. ಓಕೆ ಮೇಡಮ್, ಇದಕ್ಕೆಲ್ಲ ನೀವು ಚಿಕಿತ್ಸೆ ಕೊಡ್ತಾ ಇರೋವಾಗ ಬಹಳಷ್ಟೊಂದು ಕ್ರಿಟಿಕಲ್ ಆಗಿ ಅದನ್ನ ಸರಿಪಡಿಸ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಶಿಲ್ಪಾ ಅಂತ ಹೇಳಿರೋಂಥ ಒಂದು ಎಕ್ಸಾಂಪಲ್ ಹಂಚ್ಕೊಳ್ಳೋದಾದ್ರೆ? ನೋಡಿ, ನನ್ನ ಹತ್ರ ಒಂದು ಕೇಸ್ ಬಂದಿತ್ತು. ಅಂದರೆ ಅವ್ರಿಗೆ ಆಲ್ಮೋಸ್ಟ್ ಒಂದು 6 years ಇಂದ ಥೈರಾಯ್ಡ್. ಶಿ ವಾಸ್ ಅನ್ಮ್ಯಾರಿಡ್ ಆ್ಯಕ್ಚುಲಿ. ಸೊ ಅವ್ರಿಗೆ ಏನಂದರೆ, ನಾವು ಶಿ ವಾಸ್ ಆ್ಯಕ್ಚುಲಿ ಅಲೋಪತಿ ಮೆಡಿಸಿನ್ ಶುರು ಮಾಡಿದ್ರೆ ಡೈರೆಕ್ಟ್ ಹೋಮಿಯೋಪತಿಗೆ ಅವ್ರು ಬಂದಿದ್ದು ಒಂದ್ಸತಿ ಅವರಿಗೆ ವೇರಿಯೇಷನ್ಸ್ ಗೊತ್ತಾದಾಗ. ಸೊ ಶಿ ಸ್ಟಾರ್ಟೆಡ್ ವಿತ್ ಹೋಮಿಯೋಪತಿಕ್ ಮೆಡಿಕೇಶನ್ಸ್. ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ವಿ ಆ್ಯಂಡ್ ಹರ್ TSH ಲೆವೆಲ್ ವರ್ ನಾರ್ಮಲ್. ಅದಾದ ನಂತರ ಏನಂದರೆ, ಶಿ ಗಾಟ್ ಮ್ಯಾರಿಡ್, ಓಕೆನಾ, ಆ್ಯಂಡ್ ಶಿ ಹ್ಯಾಡ್ ಅ ಹಿಸ್ಟ್ರಿ ಆಫ್ PCOD ಆ್ಯಂಡ್ ಥೈರಾಯ್ಡ್ ಬೋತ್. ಸೊ ನಾವೇನ್ ಮಾಡಿದ್ವಿ, ಮೆಡಿಸಿನ್ಸ್ ಕೊಡ್ತಿದ್ವಿ ಅಂಡ್ ಶಿ ವಾಸ್ ಓನ್ಲಿ ಆನ್ ಹೋಮಿಯೋಪತಿಕ್ ಮೆಡಿಕೇಶನ್ಸ್. ಸೊ ಇಲ್ಲಿ ಏನಂದ್ರೆ, ಅವ್ರು ಯಾವುದೇ ತರಹದ ಅಲೋಪತಿಕ್ ಹಾರ್ಮೋನಲ್ ಟ್ರೀಟ್ಮೆಂಟ್ ತಗೊಳ್ದೇ ಇರೋದ್ರಿಂದ, ಓನ್ಲಿ ಹೋಮಿಯೋಪತಿಕ್ ಇರೋದ್ರಿಂದ, ಮದುವೆ ಆಗಿ ವಿತಿನ್ 6 to 8 months ಶಿ ಕನ್ಸೀವ್ಡ್. ಓಕೆನಾ. ಸೊ ಇನ್ ಸ್ಪೈಟ್ ಆಫ್ ಥೈರಾಯ್ಡ್ ಆ್ಯಂಡ್ PCOD, ಓನ್ಲಿ ವಿತ್ ಹೋಮಿಯೋಪತಿಕ್ ಮೆಡಿಕೇಶನ್ಸ್ ಶಿ ಹ್ಯಾಡ್, ಯಾಕೆಂದ್ರೆ ಪೋಸ್ಟ್ ಮ್ಯಾರೇಜ್ ಶಿ ಹ್ಯಾಡ್ ಅಗೇನ್ there was symptom of hormonal imbalance ಅವರಿಗೆ. ಯಾಕೆಂತಂದ್ರೆ ಶಿ ವಾಸ್ ನಾಟ್ ಟೇಕಿಂಗ್ ಮೆಡಿಸಿನ್ಸ್ ಪ್ರಾಪರ್ಲಿ ಇನ್ ಬಿಟ್ವೀನ್, ಆ ಥರ ಇತ್ತು. ಸೊ ಅಗೇನ್ ವೆನ್ ಶಿ ಸ್ಟಾರ್ಟೆಡ್ ವಿತ್ ಹೋಮಿಯೋಪತಿಕ್ ಮೆಡಿಕೇಶನ್ಸ್, ಅವ್ರಿಗೆ ಹೇಗಾಯಿತು ಅಂತಂದರೆ, ಅವರಿಗೆ ಕನ್ಸೆಪ್ಷನಲ್ಲೂ ಕೂಡ ಈಸಿ ಆಯಿತು. ಆ್ಯಂಡ್ ನೌ ಶಿ ಈಸ್ ನಾಟ್ ಆನ್ ಎನಿ ಮೆಡಿಕೇಶನ್ಸ್ ಆ್ಯಂಡ್ ಶಿ ಈಸ್ ಕನ್ಸೀವ್ಡ್ ಆ್ಯಂಡ್ ಶಿ ಹ್ಯಾಸ್ 1 year old ಬೇಬಿ ನೌ. ಸೊ ಆ ಥರ ಬ್ಯೂಟಿಫುಲಿ ವಿ ಕ್ಯಾನ್ ಟ್ರೀಟ್ ದ ಕೇಸ್. ಯಾಕಂದ್ರೆ ಫಸ್ಟ್ ಟೈಮ್ ಹೋಮಿಯೋಪತಿಗೆ ಬರ್ತಾರೆ, ಥೈರಾಯ್ಡ್ ಇರ್ಬೋದು ಅಥವಾ PCOD ಇರ್ಬೋದು, ಅವ್ರು ನಮ್ಮ ಹತ್ರನೇ ಟ್ರೀಟ್ಮೆಂಟ್ ತಗೊಂಡಾಗ ಯಾವುದೇ ತರ ಅಡ್ಡ ಪರಿಣಾಮ ಅವರ ದೇಹದಲ್ಲಿ ಆಗಿರೋದಿಲ್ಲ ಡ್ಯೂ ಟು ಹಾರ್ಮೋನ್ಸ್ ಅಥವಾ ಮೆಡಿಸಿನಲ್ ಅಬ್ಯೂಸ್ ಅಂತ ಹೇಳ್ತೀವಿ. ಸೊ ನೀವು ಎಷ್ಟೊಂದು ಮೆಡಿಸಿನ್ಸ್ ತಗೊಂಡು ಏನು ಮಾಡ್ತೀವಿ, ಬಾಡಿನಲ್ಲಿ ಲಾಟ್ ಆಫ್ ಚೇಂಜಸ್ ನಿಮಗೆ ಕಾಣಿಸುತ್ತೆ. ಸೊ ಅದನ್ನ ನಾವು ರೆಕ್ಟಿಫೈ ಮಾಡ್ಬೋದು ಓನ್ಲಿ ವಿತ್ ಹೋಮಿಯೋಪತಿಕ್ ಮೆಡಿಕೇಶನ್ಸ್. ಸೊ ಶಿ ಕನ್ಸೀವ್ಡ್ ಅಂಡ್ ಶಿ ಈಸ್ ವೆರಿ ಹ್ಯಾಪಿ ವಿತ್ ದ ಟ್ರೀಟ್ಮೆಂಟ್, ಬಿಕಾಸ್ PCOD ಅಥವಾ ಥೈರಾಯ್ಡ್ ಇದ್ರೆ ಕನ್ಸೀವ್ ಆಗದೇ ಇಲ್ಲ ಅಂತ. ಸೊ ಇಟ್ ಈಸ್ ನಾಟ್ ಲೈಕ್ ದಟ್. ವಿತ್ ಹೋಮಿಯೋಪತಿಕ್ ಮೆಡಿಕೇಶನ್ಸ್ ಶಿ ಕನ್ಸೀವ್ಡ್ ಅಂಡ್ ಶಿ ಹ್ಯಾಡ್ ಅ ಹೆಲ್ತಿ ಬೇಬಿ. ಅಂದರೆ ಒಟ್ಟಾರೆಯಾಗಿ ಏನಂತ ಹೇಳಿದ್ರೆ, ಇವತ್ತಿನ ದಿನದಲ್ಲಿ ಸರಿಯಾದ ಕಡೆ ಚಿಕಿತ್ಸೆಗೆ ಬಂದಾಗ, ಸೊ ಯಾವುದೇ ಒಂದು ರೀತಿಯ ಕ್ರಿಟಿಕಲ್ ಇರುವಂತ ಸಮಸ್ಯೆಗಳು ಬೇಗ ಬಂದರೂ ಕೂಡ ಅದನ್ನ ಗುಣಪಡಿಸ್ಬೋದು ಹೋಮಿಯೋಪತಿಯಿಂದ ಅಂತ ಹೇಳಿ. ನೋಡಿ, ಇವಾಗಿನ ಲೈಫ್ ಸ್ಟೈಲ್ ನಾವು ನೋಡ್ತಿದ್ರೆ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿಕಮ್ ವೆರಿ ಏನಂದರೆ ಡೇಂಜರಸ್ ಇನ್ ಫ್ಯೂಚರ್ ಅಂತ ಹೇಳ್ಬೋದು. ಯಾಕೆಂದರೆ ಇವಾಗಿನ ಲೈಫ್ ಸ್ಟೈಲಲ್ಲಿ ಒಂದು ಫಿಸಿಕಲ್ ಆಕ್ಟಿವಿಟಿ ತುಂಬ ಕಡಿಮೆ ಆಗಿಬಿಟ್ಟಿದೆ. ಫುಡ್ ಅಲ್ಲಿ ತುಂಬಾ ಅಂದರೆ ಹೊರಗಡೆ ತಿನ್ನೋವಂಥದ್ದು ತುಂಬ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಯೂಸಿಂಗ್ ಗ್ಯಾಡ್ಜೆಟ್ಸ್ ಅಂದರೆ ಮೊಬೈಲ್ಸ್ ಇರ್ಬೋದು, ಲ್ಯಾಪ್ಟಾಪ್ಸ್ ಇರ್ಬೋದು, ಚಿಕ್ಕ ಮಕ್ಕಳು ಯೂಸ್ ಮಾಡ್ತಿದ್ದಾರೆ. ಸೊ ಇದೆಲ್ಲ ಇಟ್ ಈಸ್ ಮೋರ್ ಡೇಂಜರಸ್ ಫಾರ್ ಅ ಫ್ಯೂಚರ್ ಅಂತಲೇ ಹೇಳ್ಬೋದು. ಅಂದರೆ ನಾವು ಆದಷ್ಟು ನಮ್ಮ ಲೈಫ್ ಸ್ಟೈಲ್ನ ಪ್ಲ್ಯಾನ್ ಮಾಡಿಕೊಂಡು, ಅಥವಾ ತಂದೆ ತಾಯಿ ಆದಂಥವ್ರು ಅವ್ರ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಅಥವಾ ಸೆಲ್ಫ್ ಅವರೇ ಫಸ್ಟ್ ಅದನ್ನು ಅಳವಡಿಸ್ಕೋಬೇಕು ಅಂತ ಹೇಳ್ತೀವಿ. ಅಂದರೆ ಹೆಲ್ತಿ ಲೈಫ್ ಸ್ಟೈಲ್ ವಿತ್ ಲಾಟ್ ಆಫ್ ಫಿಸಿಕಲ್ ಆಕ್ಟಿವಿಟಿ, ವಿತ್ ಯೋಗ ಮೆಡಿಟೇಷನ್ಸ್ ಇರ್ಬೋದು, ಆ್ಯಂಡ್ ಟೇಕಿಂಗ್ ಪ್ರಾಪರ್ ಮೆಡಿಕೇಶನ್ಸ್ ಫಾರ್ ದೇರ್ ಡಿಸೀಸ್ ರಿಲೇಟೆಡ್ ಏನೇ ಇದ್ರೂ ಕೂಡ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇಲ್ದಿರೋಂತಹ ಟ್ರೀಟ್ಮೆಂಟ್ಸ್ನ ತೊಗೊಳಕ್ಕೆ ಶುರು ಮಾಡಿದಾಗ ವಿತ್ ಪ್ರಾಪರ್ ಡಯಟ್ ಡೆಫಿನೆಟ್ಲಿ ಹೆಲ್ತಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಬೋದು. ಜೊತೆಗೆ ಸ್ಟ್ರೆಸ್ ಫ್ರೀ ಅಂತ ಹೇಳ್ತೀವಿ. ಅಂದರೆ ಸಾಕಷ್ಟು ಇವಾಗಿನ ಲೈಫ್ ಸ್ಟೈಲಲ್ಲಿ ಎಲ್ಲರಿಗೂ ಸ್ಟ್ರೆಸ್ ಇದೆ. ಈವನ್ ಹೌಸ್ ವೈಫ್ಗೆ ನೀವು ಕೇಳಿದ್ರೆ ನಾನು ಸ್ಟ್ರೆಸ್ಸಲ್ಲಿದ್ದೀನಿ ಅಂತ ಹೇಳ್ತಾರೆ. ಸೊ ಆ ಸ್ಟ್ರೆಸ್ನ ಹೇಗೆ ಅವರು
ಬ್ಯಾಲೆನ್ಸ್ ಮಾಡಬಹುದು. ಸೊ ಅದನ್ನ ಕೂಡ ಅವರು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ತಾ ಬಂತು ಅಂದ್ರೆ ಡೆಫಿನೆಟ್ಲಿ ನಮ್ಮ ಫ್ಯೂಚರ್ ನಾವು ಸರಿಪಡಿಸ್ಕೋಬಹುದು ಅಂತ ನಾವು ಹೇಳ್ಬೋದು. ಮೇಡಮ್, ನಮ್ಮ ಕಾರ್ಯಕ್ರಮವನ್ನ ಮುಗಿಸೋದಕ್ಕಿಂತ ಮುಂಚೆ ಬ್ಯಾಂಗ್ಳೂರ್ನಲ್ಲಿ ಬಹಳಷ್ಟು ಹೋಮಿಯೋಪತಿ ಕ್ಲಿನಿಕ್ಗಳಿವೆ. ಅದರಲ್ಲಿ ಪ್ರೊವೈಟಲ್ ಹೆಲ್ತ್ ಕ್ಲಿನಿಕ್ ಸ್ಪೆಷಲ್ ಯಾಕೆ? ನೋಡಿ, ಪ್ರೊವೈಟಲ್ ಹೆಲ್ತ್ ಹೋಮಿಯೋಪತಿ ಆ್ಯಂಡ್ ಎಸ್ಥೆಟಿಕ್ ಕ್ಲಿನಿಕ್ದು ಒಂದು ಯುನೀಕ್ ಕಾನ್ಸೆಪ್ಟ್ ಏನಂತಂದರೆ, ನಮ್ಮಲ್ಲಿ ನಿಮಗೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಜೊತೆಗೆ ನಾವು ನಿಮಗೆ ಎಸ್ಥೆಟಿಕ್ ಟ್ರೀಟ್ಮೆಂಟ್ಸ್ ಕೂಡ ಕೊಡ್ತೀವಿ. ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು PCOD ಅಥವಾ ಥೈರಾಯ್ಡ್, ನಮ್ಮಲ್ಲಿ ಸಾಕಷ್ಟು ಪೇಷಂಟ್ಸ್ಗೆ ಪಿಗ್ಮೆಂಟೇಷನ್ಸ್ ಇರ್ಬೋದು, ಆ್ಯಕ್ನೆ ಇರ್ಬೋದು, ಅಥವಾ ಹೇರ್ ಫಾಲ್ಗೆ ಬರ್ತಾರೆ. ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಯುನೀಕ್ ಬ್ಲೆಂಡ್ ಆಫ್ ಹೋಮಿಯೋಪತಿ, ಅಂದರೆ ಹೋಮಿಯೋಪತಿಕ್ ಚಿಕಿತ್ಸೆ ಕೊಡ್ತೀವಿ. ಅದರಲ್ಲಿ ನಮ್ಮಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ಸ್ ಇದ್ದಾರೆ. ಆ್ಯಂಡ್ ದ ವೇ ವಿ ಸಿ ದ ಪೇಷಂಟ್ ಆ್ಯಂಡ್ ನಮ್ಮದೇ ಆದಂಥ ಕಾಂಬಿನೇಷನ್ ಮೆಡಿಸಿನ್ಸ್ ಇದೆ. ಆ್ಯಂಡ್ ವಿ ಆರ್ ವೆರಿ ಸ್ಪೆಷಲೈಸ್ಡ್ ಇನ್ ಡಿಟೆಕ್ಟಿಂಗ್ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಸೊ ಇದರಿಂದ ನಿಮಗೆ ಹೋಮಿಯೋಪತಿ ಚಿಕಿತ್ಸೆ ನಿಮಗೆ ಡೆಫಿನೆಟ್ಲಿ ನಿಮಗೆ ಅಟ್ ದ ಪಾರ್ ಸಿಗುತ್ತೆ ಅಂತ ನಾವು ಹೇಳ್ಬೋದು. ಜೊತೆಗೆ ನಮ್ಮ ಯುನೀಕ್ ಬ್ಲೆಂಡ್ ಆಫ್ ಕಾಸ್ಮೆಟಾಲಜಿ ಟ್ರೀಟ್ಮೆಂಟ್ಸ್ ಸ್ಕಿನ್ಗೆ ಮತ್ತು ಹೇರ್ಗೆ ನಾವು ಪ್ಯಾರಲಿ ಇಂಟಿಗ್ರೇಟ್ ಮಾಡಿ ಕೊಟ್ಟಾಗ ಅನ್ಯ ಕ್ಲಿನಿಕ್ಸ್ಗೆ ನಮ್ಮ ಟ್ರೀಟ್ಮೆಂಟ್ಸ್ನಲ್ಲಿ ಬಂದಾಗ ಏನಾಗುತ್ತೆ, ನಾವು ಜಾಸ್ತಿ ಎಫೆಕ್ಟಿವ್ನೆಸ್ನ ತೋರಿಸ್ಬಹುದು. ಅಂದರೆ ಎರಡೂ ರೀತಿನಲ್ಲಿ ನಿಮಗೆ ಇಮಿಡಿಯೇಟ್ ಆಗಿ ಸ್ಕಿನ್ ಮತ್ತು ಹೇರ್ ಚೇಂಜಸ್ ತೋರಿಸ್ತಾ ಬರ್ತೀವಿ. ಜೊತೆಗೆ ಇಂಟರ್ನಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ರೆಕ್ಟಿಫೈ ಆಗಿ ಅವರಿಗೆ ರಿಸಲ್ಟ್ಸ್ ಕೂಡ ಮೋರ್ ಎಫೆಕ್ಟಿವ್ ಕಂಪೇರ್ ಟು ಅದರ್ ಕ್ಲಿನಿಕ್ಸ್ ಅಂತ ಹೇಳ್ಬೋದು. ಬ್ಯೂಟಿ ಅಂಡ್ ಹೆಲ್ತ್ ಎರಡೂ ಇಲ್ಲಿ ಸಿಗುತ್ತೆ ಅಂತ ಹೇಳ್ತೀವಿ. ಎಸ್ ಮೇಡಮ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ನೀಡಿದ್ದಕ್ಕೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಸ್ ಮೈ ಬ್ಯೂಟಿಫುಲ್ ಲೇಡೀಸ್, ನೋಡಿದ್ರಲ್ಲ, ಇವತ್ತು ಥೈರಾಯ್ಡ್ ಅಥವಾ PCOD ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಿಮಗಾಗಿ ಡಾಕ್ಟರ್ ಶಿಲ್ಪಾ ಅವರು ಸದಾ ಇರ್ತಾರೆ. ಪ್ರೊವೈಟಲ್ ಹೆಲ್ತ್ ಅಲ್ಲಿ ನಿಮ್ಮ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ಅಂತ ಹೇಳೋದೇ ನಮ್ಮ ಒಂದು ಕಾರ್ಯಕ್ರಮದ ಉದ್ದೇಶ. ಒಳ್ಳೆಯ ಸುದ್ದಿಗಾಗಿ, ಆರೋಗ್ಯಕ್ಕಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ ಹೆಲ್ತ್. ನಮಸ್ಕಾರ.